ಹೌದು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ನೋಡ್ತಾ ಇದೀವಿ ಗುರುಗಳು. ಆಗ್ಲೇ ಒಂದು 2 ಇಯರ್ ಆಯ್ತು. ಏನಪ್ಪ? 2 ವರ್ಷ ಆಯ್ತು. ಓಕೆ, ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಇಲ್ಲ, ಆಲ್ರೆಡಿ ಮಾತಾಡಿದೀನಿ ನಿಮ್ ಜೊತೆಲಿ. ಅನ್ನಿಸ್ತು. ಹೇಳಪ್ಪ, ಯಾವಾಗ ಮಾತಾಡಿದ್ರಿ? ಹೇಗಿದೆ ಗುರುಗಳು? ಒಂದು 7-8 ತಿಂಗಳಾಗಿರ್ಬೋದು. ಸಂತೋಷ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಪ್ಪ. ಹ್ಮ್. ಒಳ್ಳೆಯದು. ನೀವು 2ನೇ ಸರಿ ಆಗಿರೋದ್ರಿಂದ ದಯವಿಟ್ಟು ಆಶ್ರಮದ ಚಾನಲ್ಗೊಂದು ಮೆಸೇಜ್ ಮಾಡಿ, ನಿಮ್ಗೆ ಅಲ್ಲೊಂದು ಸಮಯ ಕೊಡ್ತಾರೆ, ಅಲ್ಲಿ ಮಾತಾಡೋಣ, ಆಯ್ತಾ? ಓಕೆ ಓಕೆ ಗುರುಗಳು. ಒಳ್ಳೇದಾಗ್ಲಪ್ಪ. ಮೊದಲನೇ ಸಾರಿ ಕರೆ ಮಾಡೋದಾದರೆ ದಯವಿಟ್ಟು ಆದಷ್ಟು ನಿಶಬ್ದವಾಗಿರೋ ಜಾಗದಲ್ಲಿ ಬಂದು ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ, ನೆಟ್ವರ್ಕ್ ಸರಿ ಇರೋ ಜಾಗದಲ್ಲಿ ಬಂದು ಮಾತನಾಡಿ. ಒಂದು ವೇಳೆ ನೀವು ಈ ಮುಂಚೆ ಕರೆ ಮಾಡಿ ಮಾತನಾಡಿದ್ದೀರಿ ಅನ್ನೋದಾದರೆ ನಾನು ಹೇಳೋದು, ಹೊಸೊಬ್ಬರಿಗೆ ಅವಕಾಶ ಕೊಡೋಣ, ಅಥವಾ ಹೊಸೊಬ್ಬರು ಮಾತಾಡಲಿ. ನಿಮಗೆ ಇನ್ನೂ ಮಾತಾಡಬೇಕು ಅಂತ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಇದೆಯಲ್ಲ, ಅದಕ್ಕೊಂದು ವಾಟ್ಸಪ್ ಮಾಡಿ, ನನಗೆ ಒಂದು ಪರ್ಸ್ನಲ್ ಮಾತಾಡಲಿಕ್ಕೆ ಇದೆ, ಸೊ ಒಂದು ಅವಕಾಶ ಕೊಡಿ ಅಂದರೆ, ಅಥವಾ ಒಂದು ಸಮಯ ಮಾಡಿಕೊಡಿ ಅಂದರೆ ಕೊಡ್ತಾರೆ. ಆಯ್ತಲ್ಲ? ಒಳ್ಳೆಯದಾಗಲಿ. ಈಗ ಮುಂದಿನ ಕರೆ ತಗೊಳ್ತೀನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಇಲ್ಲೇ ಸರ್, ಸುಂಕುಟಕಟ್ಟೆ ಅಂತ. ಎಲ್ಲಿಂದನಪ್ಪ? ಸುಂಕುಟಕಟ್ಟೆ, ಮಾಗಡಿ ರೋಡ್. ಓಕೆ, ಬೆಂಗಳೂರು. ಹಾ, ಬೆಂಗಳೂರು ಸರ್. ಏನು ಮಾಡ್ಕೊಂಡಿರೋದು? ನಾವು ನಂದಿನಿ ಹಾಲು ಸರ್, ಡಿಸ್ಟ್ರಿಬ್ಯೂಟರ್. ಏನಪ್ಪ? ನಂದಿನಿ ಹಾಲು ಸರ್, ಡಿಸ್ಟ್ರಿಬ್ಯೂಟರ್. ನಂದಿನಿ ಹಾಲು ಡಿಸ್ಟ್ರಿಬ್ಯೂಟರ್. ಅಂಗಡಿ ಒಳಗೆ, ಹೋಟೆಲ್ಗಳಿಗೆ ತಗೊಂಡೋಗಿ ಕೊಡೋದು ಸರ್. ಓಕೆ ಓಕೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಸರ್ ಹಾಲೆ ಒಂದು ವರ್ಷದಿಂದ ನೋಡ್ತಾ ಇದೀವಿ ಸರ್. ಸಂತೋಷ. ಸರ್. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಸರ್ ಇದೆ. ಹೇಳಿ ಸರ್. ಏನಿಲ್ಲ ಸರ್, ಅಂದ್ರೆ ನಾವು ಎಷ್ಟು ವರ್ಷ ನಿಮಗೆ? ಸರ್, ಎಷ್ಟು ವರ್ಷ ನಿಮಗೆ? ನಮ್ಗೆ ಸರ್ 42. ಹೇಳಪ್ಪ, ಏನು ವಿಚಾರ? ಏನಿಲ್ಲ ಸರ್, ಸ್ವಲ್ಪ ನಮ್ಮ ಅಪ್ಪಾರ್ಗು ನಮ್ಗೂ ತಂದೆಗೂ ಒಂದ್ ಸ್ವಲ್ಪ ಮುನ್ಸು ಯಾಕೋ ಸರಿ ಮಾತಾಡ್ತಾರಲ್ಲ ಅವರು. ಅವರು ನಮ್ಗೂ ಫೋನ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಅಂತ. ಇಷ್ಟು ಹೇಳ್ಬಿಟ್ರೆ ಸಾಕನೆಯ? ಯಾಕೆ, ಏನಾಯ್ತು ಅಂತ ಹೇಳಬೇಕು. ಅದೇ ನಾವು ನಾವು ಮಾಗಡಿ ಹತ್ರ ಒಂದು ಊರು ನಮ್ದು. ನಾವು ನಮ್ ತಾಯಿ ಚಿಕ್ಕುಡಿನಲ್ಲಿ ಒಂದು 2 ವರ್ಷದ ಮಗಲೇ ತೀರೋಗ್ಬಿಟ್ರು ಸರ್. ನಮ್ ತಂದೆ ಇನ್ನೊಂದು ಮದುವೆ ಆದ್ರು. ಓಕೆ. ಅವರು ನಮ್ ಚಿಕ್ಕಮ್ಮರು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ನಮ್ಮ ಅಜ್ಜಿ ಮನೆಯಲ್ಲಿ ನನ್ನ ಬಿಟ್ಬಿಟ್ರು. ಎಷ್ಟು ಜನ ನೀವು, ನಿಮ್ ತಾಯಿ ಮಕ್ಕಳು? ನಮ್ ತಾಯಿಗೆ ನಾನು ಒಬ್ನೇ ಮಗ ಸರ್. ಓಕೆ. ನಮ್ ತಾಯಿ ಇನ್ನ ಇಬ್ರಿದ್ರಂತೆ, ನನ್ಗಿಂತ ಹಿಂದ್ಲವರು ಮುಂದೆ ತೀರೋಗ್ಬಿಟ್ರಂತೆ. ನಾನೊಂದ್ 2 ವರ್ಷದ ಹುಡುಗ ಇದ್ದಾಗ ನಮ್ ತಾಯಿ ತೀರೋಗ್ಬಿಟ್ರಂತೆ ಸರ್. ಆಮೇಲೆ ನಮ್ಮ ಒಂದೇ ಊರೇ, ನಮ್ಮ ಅಜ್ಜಿ ಊರು, ನಮ್ ತಾಯಿ ಊರುವೆ. ನಮ್ಮ ಅಜ್ಜಿನೇ ಕರ್ಕೊಂಡು ಸಾಕಬಿಡ್ತು. ಓಕೆ. ಆಮೇಲೆ ನಮ್ ತಂದೆ ನಮ್ ತಾಯಿ ತೀರೋಗಿ ಒಂದು 6 ತಿಂಗಳಿಗೇನೋ ಇನ್ನೊಂದ್ ಮದ್ವೆ ಆದ್ರಂತೆ ಸರ್. ನಮ್ ತಂದೆ ಇನ್ನೊಂದ್ 3 ತಿಂಗಳು 6 ತಿಂಗಳು ಮದ್ವೆ ಆದ್ರಂತೆ. ಓಕೆ. ಅವ್ರಿಗೆ ಒಂದ್ ಗಂಡು ಒಂದ್ ಹೆಣ್ಣಿದೆ ಸರ್. ಅವರು ಇಲ್ಲೇ ನನ್ನ ತಮ್ಮ ಬೆಂಗಳೂರಲ್ಲೇ ಇದ್ದಾನೆ ಸರ್, ನಮ್ಮನೆ ಹತ್ರ ಸುಂಕುಟಕಟ್ಟೆಲ್ಲೇ ಇದ್ದಾನೆ ಅವನುವೆ. ನನ್ನ ತಂಗಿನ ಇಲ್ಲಿ ಅಲ್ಲೇ ಕುಣಿಗಲ್ ಹತ್ರ ಒಂದ್ ಊರಿಗೆ ಮದುವೆ ಮಾಡಿ ಕೊಟ್ಟಿದೀವಿ ಸರ್. ನಾನೇ ನಿಂತ್ಕೊಂಡು ನಾವು ಖರ್ಚು ಹಾಕಿ ಎಲ್ಲ ಮದುವೆ ಮಾಡಿದ್ವಿ ಸರ್. ಅದೇ ನಮ್ ತಂದೆ ಇನ್ನೊಬ್ರು ಮದುವೆ ಆಗಿದಾರಲ್ಲ, ಅವರು ನನ್ನ ತಂಗಿನೇ. ನನ್ನ ತಾಯಿಗೆ ನಾನು ಒಬ್ನೇ ಮಗ ಸರ್. ಓಕೆ. ಅವ್ರು ಚೆನ್ನಾಗಿದ್ದಾರೆ. ಅವರು ಎಲ್ಲ ಅವ್ರ ಮಕ್ಳು ಎಲ್ಲ ಇದೆ, ಚೆನ್ನಾಗಿದ್ದಾರೆ. ಇಲ್ಲಿ ನನ್ನ ತಮ್ಮಂಗೂ ನಾನೇ ಒಂದ್ ಸ್ವಲ್ಪ ಹೆಣ್ಣು ನೋಡಿ, ಅವನು ಒಳ್ಳೆ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದಾನೆ ಸರ್. ನನ್ನ ತಮ್ಮನುವೆ ಅವನಿಗೂ ಮ್ಯಾನೇಜರ್ ಆಗಿದ್ದಾನೆ, ಚೆನ್ನಾಗಿದೆ, ಒಳ್ಳೆ ಉದ್ಯೋಗ. ಅವನು ಒಂದು ಹೆಣ್ಣು ನೋಡಿ ನಾನೇ ನಮ್ ತಂದೆಗೆ ತೋರಿಸಿ ಮದುವೆ ಮಾಡ್ದು ಸರ್. ಅವನು ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ ಸರ್. ಆದ್ರೆ ನಮ್ ತಂದೆಯವರು ಸರ್ ಒಂದ್ ಸ್ವಲ್ಪ ಈ ನಮ್ ತಾಯಿ ಕಡೆಯಿಂದ ಸರ್ ನಮ್ಗೆ 1 ಎಕರೆ ಜಮೀನ್ ಕೊಟ್ಟಿದ್ದಾರೆ ಸರ್. ನಮ್ಮ ಅಪ್ಪನಿಗೆ
ನಮ್ಮ ಅವ್ವನ ಮದುವೆ ಆದ್ರಲ್ಲಿ ಸರ್, ನಮ್ಮ ತಾಯಿನ ಹ್ಮ್ 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 ನಮ್ಮ ಅಜ್ಜಿ ನಮ್ಮ ತಂದೆಗೆ 1 ಎಕರೆ ವರದಕ್ಷಿಣೆ ಅಂತ ಕೊಟ್ಟಿದ್ದಾರೆ. ಓಕೆ. ನಮ್ ತಂದೆದು ಸರ್ 1 ಎಕರೆ ಜಮೀನಿದೆ, ನಮ್ಮ ತಾತಂದು ಆಸ್ತಿ. ಹ್ಮ್ 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 ನಮ್ಮ ತಂದೆದು. ಹ್ಮ್ ಹ್ಮ್ ನಮ್ಮ ಅಜ್ಜಿ 1 ಎಕರೆ ಕೊಟ್ಟಿದ್ದಾರೆ ಜಮೀನು. ನಿಮ್ಮ ಅಜ್ಜಿ 1 ಎಕರೆ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ರು. ಈ ಕಡೆ ನಿಮ್ಮ ತಂದೆ ಕಡೆಯಿಂದ ಅವ್ರ ತಂದೆದು 1 ಎಕರೆ ಇತ್ತು. ಆ 1 ಎಕರೆ ಜಮೀನಿದೆ ಸರ್. ಹ್ಮ್ ಈಗ ಅವರು ಸರ್, ನಾನು ಬೆಂಗಳೂರಲ್ಲಿ ಏನೋ ದುಡ್ದು ಒಂದ್ ಸ್ವಲ್ಪ ಹಾಲು ಒಂದು 20 ವರ್ಷದಿಂದ 25 ವರ್ಷದಿಂದ ಹಾಲಿನ ಕೆಲಸನೇ ಸರ್. ಹ್ಮ್ 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 ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, ಹ್ಮ್ 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 ಅಂಗಡಿಗಳಿಗೆ ಹೋಟೆಲ್ಗಳಿಗೆ ಎಲ್ಲ ತಗೊಂಡೋಗಿ ಕೊಡೋದು. ಹ್ಮ್ 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 ಅದೇ ಕೆಲಸ ಸರ್. ಅಲ್ಲಿ 25 ವರ್ಷದಿಂದ ಇಲ್ಲೇ ಬೆಂಗಳೂರಲ್ಲಿ ಸುಮತೋಟೆಯಲ್ಲೇ ಇದೀನಿ ಸರ್. ಹ್ಮ್ 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 ಅದೇ ಕೆಲಸ ಮಾಡ್ಕೊಂಡು ಹೆಂಗ ಒಂದ್ ಸ್ವಲ್ಪ ದುಡ್ಡು ಎಲ್ಲ ನಮ್ದು ಮ್ಯಾರೇಜ್ ಆಗಿದೆ ಸರ್, 2 ಮಕ್ಳಿದೆ. ಹ್ಮ್ 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 ಏನು ಪರವಾಗಿಲ್ಲ, ಏನೋ ಅಂತ ಚಿಕ್ಕ ಮನೆ ಸರ್. ಒಂದು 1/4 ಸೈಟಲ್ಲಿ ಮನೆ ಕಟ್ಕೊಂಡಿದೀನಿ ಸರ್. ಓಕೆ. ಅರ್ಧ ಸೈಟು ಇಲ್ಲ, ಅರ್ಧ ಸೈಟ್ ಗಿಂತ ಚಿಕ್ಕದು ಇನ್ನ. ಹ್ಮ್ 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 1/4 ಸೈಟಲ್ಲಿ ಮನೆ ಕಟ್ಕೊಂಡಿದೀನಿ ಸರ್. ಇರಕ್ಕೆ ಬಾಡಿಗೆ ಏನಿಲ್ಲ, ಇದಕ್ಕೆ ತೊಂದರೆ ಇಲ್ಲ ಸರ್, ಇದೆ. ಹ್ಮ್ 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 ಮತ್ತೆ ಸರ್ ಈಗ ಅವರು ನಮ್ ತಂದೆ, ನಾನು ಊರಲ್ಲಿ ನಮ್ ತಂದೆಯವರು ರೇಷ್ಮೆ ಹುಳ ಮಾಡ್ತಾರೆ ಸರ್. ಹ್ಮ್ ಹ್ಮ್ ಅವರು ಬೇರೆ ಗುತ್ತಿಗೆ ತೋಟ ಎಲ್ಲ ಮಾಡ್ಕೊಂಡು ಬೇರೆ ತೋಟ ಎಲ್ಲ ಮಾಡ್ಕೊಳ್ಳೋದು. ಅವರು 1 ವರ್ಷ ಸೊಪ್ಪು ಬೆಳೆಸೋರು ಚೆನ್ನಾಗೆ, ಹ್ಮ್ ಅವರು ಬಿಡ್ಸ್ಕೊಬಿಡೋರು ಸರ್. ಹ್ಮ್ ಮತ್ತೆ ಇನ್ನೊಂದು ಬೇರೆಯವ್ರ ಹತ್ರ ಹೋಗೋದು, ಅವ್ರ ಹತ್ರ ಹಂಗೆ 1 ವರ್ಷ 2 ವರ್ಷ ಮಾಡೋದು, ಅವ್ರು ಬಿಡ್ಸ್ಕೊಬಿಡೋರು. ಹ್ಮ್ ಹ್ಮ್ ಹಿಂಗೆ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡು ಏನಂತ ಏನು ಮುಂದುವರಿಲ್ಲ ಸರ್. ರೇಷ್ಮೆ ಅವ್ರ ಜೀವನಕ್ಕೆ ಅವ್ರು ಮಾಡ್ಕೊಳ್ಳೋರು. ಓಕೆ. ನಾನು ಒಂದ್ ಸ್ವಲ್ಪ ಅಷ್ಟೋ ಒಂದ್ ಸ್ವಲ್ಪ ಬೆಂಗಳೂರಲ್ಲೆಲ್ಲ ದುಡ್ದು ಊರಲ್ಲಿ ನಮ್ ತಂದೆಯವರು ಈಗ ಒಂದ್ 4-5 ವರ್ಷದಲ್ಲಿ ಸರ್, 4-5 ವರ್ಷ ಹಿಂದೆ ಸರ್ ಒಂದ್ ಬೋರ್ ಹಾಕಿಸ್ರು. ಓಕೆ. ಬೋರ್ ಅಲ್ಲಿ ನೀರು ಚೆನ್ನಾಗ್ ಬಂದಿದೆ ಸರ್. ಹ್ಮ್ 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 ಅವರು ಏನೋ ತರಕಾರಿ ಏನಾದ್ರು ಬೆಳೆನ ಅಂತ ಅನ್ಕೊಂಡು ಸುಮ್ನಿದ್ರು. ಹ್ಮ್ ನಾನು ಹೇಳ್ದನು ಅಡಿಕೆ ಗಿಡ ಹಾಕಿ ಅಣ್ಣ ಬೇಡ, ನಿನ್ ಕೈಲಿ ಆಗಲ್ಲ, ವಯಸ್ಸಾದ್ಮೇಲೆ ಎಷ್ಟು ವರ್ಷ ಅಂತ ಬೆಳಿತೀರ ಹುಳನ, ಎಷ್ಟು ವರ್ಷ ಅಂತ ಮಾಡಕ್ ಆಯ್ತದೆ, ಮತ್ತೆ ನಮ್ಗೂ ಬಂದು ಹೊಲ ಉಳಕ್ ಬರಲ್ಲ, ನಮ್ಗೆ ಏನು ಮಾಡಕ್ ಬರಲ್ಲ, ಒಂದ್ ಅಡಿಕೆ ಗಿಡನ ತೆಂಗಿನ ಗಿಡನ ಕಟ್ಟಿ ಅಂತ ಹೇಳ್ದೆ ಸ್ವಾಮಿ. ಹ್ಮ್ ಅದಕ್ಕೆ ಸರಿ ಅಂದ್ಬಿಟ್ಟು ನಾನೇ ಖರ್ಚು ಆಗ್ತಿದೆ ಸರ್. ಎಲ್ಲ ಒಂದ್ ಬೋರ್ ಹಾಕಿಸಕ್ಕೆ ಎಲ್ಲ ಸೇರಿ 3 ಲಕ್ಷ ಆಯ್ತು. ಹ್ಮ್ ಆಮೇಲೆ ನಮ್ ತಂದೆಯವರು 1 ಲಕ್ಷ ಸಾಲ ಬೇರೆ ಮಾಡ್ಕೊಂಡಿದ್ರು ಸರ್ ಬೋರ್ ಹಾಕಕ್ಕೆ. ಓಕೆ. ಆ ಸಾಲನು ತೀರಿಸ್ದೆ ಊರಲ್ಲಿ. ಹ್ಮ್ 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 ಎಲ್ಲ ತೀರ್ಸಿದೆ ಸರ್. ಈಗ ತೀರ್ಸಾದ್ಮೇಲೆ ಈಗ ಈಗ ₹1 ಸಾಲ ಇಲ್ದಂಗೆ ತೀರ್ಸ್ಬಿಟ್ಟು ನಮ್ ತಂದೆಯವರು ಬೇರೆಯವ್ರ ತೋಟ ಎಲ್ಲ ಮಾಡ್ಕೊತಿದ್ರು. ಬೇಡಪ್ಪ, ಯಾವ ತೋಟನು ಮಾಡ್ಕೋಬೇಡ ಬೇರೆಯವ್ರದ, ನೀನು ನಿಮ್ ಕೈಲಿ ಆದಷ್ಟು ದುಡ್ಕೊಂಡು ಆರಾಮಾಗಿ ನೀವಿರಿ, ಯಾವ್ದು ಟೆನ್ಷನ್ ತಗೋಬೇಡಿ, ಸಾಲನು ಮಾಡ್ಬೇಡಿ, ಏನು ಮಾಡ್ಬೇಡಿ ಅಂದ್ಬಿಟ್ಟು ನಾನು ಸಾಲ ಎಲ್ಲ ತೀರ್ಸ್ಬಿಟ್ಟು ₹1 ಇಲ್ದಂಗೆ ಸರ್ ಬೆಂಗಳೂರಿಗೆ ಬಂದೆ. ₹1 ಸಾಲ ಹಿಡ್ದಲೆ. ಆಮೇಲೆ ಸರ್ ಈ ಗಿಡ, ಅಡಿಕೆ ಗಿಡ ಎಲ್ಲ ಒಂದ್ ಆಲೆ ಈಗ 3 ವರ್ಷ 4 ವರ್ಷ ಆಗಿದೆ ಸರ್. ಫಲ ಬರ್ತಾ ಇದೆ, ಒಂದೊಂದೇ ಗಿಡನೇ ಬರ್ತಾ ಇದೆ. ಈಗ 1 ವರ್ಷದಲ್ಲಿ ಸರ್ ಏನಂದ್ರು ಅಂದ್ರೆ ಅವರು, ನನ್ ತಮ್ಮಂಗೆ ನನ್ ತಮ್ಮ ಇದ್ದಾನೆ ಸರ್, ಅವ್ರಿಗೆ 1 ಎಕರೆ ನಮ್ ತಾಯಿ ಕೊಟ್ಟಿರೋದು 1 ಎಕರೆ ಜಮೀನು ನೀನ್ ಮಾಡಿಕೋ, ನಮ್ ತಾತನಿಂದ ಬಂದಿದ್ದೀನಿ ಸರ್ 1 ಎಕರೆ ಜಮೀನು, ಅದನ್ನ ನನ್ ತಮ್ಮನ್ ಕೊಟ್ಬಿಡು ಅಂತ ಹೇಳ್ತಾ ಇದಾರೆ. ಸರಿ ಆಯ್ತು, ನೋಡೋಣ ಬಿಡೋಣ, ಆಯ್ತು ಏನ್ ಮಾತಾಡಬೇಡ ಅಂದ್ಬಿಟ್ಟು ಸುಮ್ನೆ ಆದೆ ಸರ್. ನಾನು ಮಾತಾಡ್ಲಿ ಏನುವೆ, ನೋಡೋಣ ಬಿಡೋಣ ಆಯ್ತು ಅಂತ ಸುಮ್ನೆ ಆಗ್ಬಿಟ್ಟೆ ಸರ್. ಆಮೇಲೆ ಒಂದು ಮಾತು ಬಂದಾದ್ಮೇಲೆ ಸ್ವಲ್ಪ ಹಂಗಂಗೆ ಸ್ವಲ್ಪ ಕೋಪ ಜಾಸ್ತಿ ಸರ್ ನಮ್ ತಂದೆಗೆ. ಸ್ವಲ್ಪ ಅವಾಗ ಅಂದ್ರೆ ವಾರಕ್ಕೆ 1 ಸತಿ 2 ಸತಿ ಫೋನ್ ಮಾಡ್ತಾನೆ ಇರೋರು ಸರ್. ಈಗ ಫೋನ್ ಮಾಡೋದೇ ಬಿಟ್ಬಿಟ್ರು ಸರ್. ಯಾಕೋ ಒಂದ್ ಸ್ವಲ್ಪ ಫೋನ್ ಮಾಡೋದೇ ಬಿಟ್ಬಿಟ್ರು. ನನ್ಗೆ ಅವ್ರಿಗೊಂದ್ ಸ್ವಲ್ಪ, ನನ್ಗೆ ನಮ್ ತಂದೆ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ ಸರ್. ಸ್ವಲ್ಪ ನನ್ಗೆ ಅವ್ರನ್ನ ಸ್ವಲ್ಪ ಅವ್ರನ್ನ ಮಾತಾಡ್ತಿಲ್ಲ ಅಂದ್ರು ನನ್ಗೆ ಅವ್ರ ಕಂಡ್ರೆ ಜಾಸ್ತಿ ಇಷ್ಟ. ನನ್ಗೆ ಅವ್ರನ್ನ ಬಿಟ್ಟಿಡಕ್ ಆಯ್ತಲ್ಲ ಒಂಥರ. ಅವ್ರು ಈಗ ನನ್ ಫೋನ್ ಮಾಡೋದೇ ಇಲ್ಲ ಸರ್. ಫೋನ್ ಮಾಡೋದಿಲ್ಲ, ಅದನ್ನ ಕರೆಯೋದಿಲ್ಲ, ಏನು ಇಲ್ಲ, ಹೆಂಗೆ ಎತ್ತ ಅನ್ನೋದು ಏನು ಕೇಳೋದೇ ಇಲ್ಲ ಸರ್ ನನ್ನ. ಈಗ ಅದಕ್ಕೆ ಅವ್ರ ಮನ್ಸಲ್ಲಿ ಏನಂತ ಅಂದ್ರೆ ಸರ್, ಅವ್ನಿಗೆ 1 ಎಕರೆ ನಮ್ ತಾತನ ಆಸ್ತಿನ 1 ಎಕರೆ ಅವ್ನು ಕೊಟ್ಬಿಡ್ಬೇಕಂತೆ ನನ್ ತಮ್ಮಂಗೆ. ನನ್ಗೆ ನಮ್ಮವ್ವ ಕೊಟ್ಟಿರೋದು 1 ಎಕರೆ ಜಮೀನು ನೀವು ಮಡಿಕೋ ಸಾಕ್ ನೀನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಲೇ ಇಲ್ಲ. ಈಗ ಅವರು ಆತರ ಕೊಟ್ರೆ ನನ್ ಜೊತೆ ಚೆನ್ನಾಗ್ ಮಾತಾಡ್ತಾರಂತ ಸರ್. ಅಂದ್ರೆ ನಿಮ್ಗೆ ಅದು ಆ ತಂದೆ ಹೇಳಿದ್ರಲ್ಲಿ ಸಮ್ಮತ ಇಲ್ಲ? ನನ್ಗೇನಂದ್ರೆ ಸ್ವಾಮಿ, ಅದೇ ಯಾಕೋ ನನ್ ಮನ್ಸು ಒಂಥರ ಬೇಜಾರಾಯ್ತಾ ಇದೆ ಸ್ವಾಮಿ. ಆ ಜಮೀನಲ್ಲೇ ಬೋರ್ ಹಾಕಿಸಿದೀವಿ ಸ್ವಾಮಿ. ಈಗ ನಮ್ ತಂದೆ ಜಮೀನಲ್ಲೇ ನಾವು ಬೋರ್ ಹಾಕಿಸಿರೋದು, ನೀರ್ ಬಿದ್ದಿರೋದು ನಮ್ ತಂದೆ ಜಮೀನಲ್ಲಿ. ನಮ್ ತಾಯಿ ಕೊಟ್ಟಿರೋ ಜಮೀನಲ್ಲಿ 1 ಎಕರೆಲ್ಲಿ ನೀರ್ ಬೀಳಲ್ಲ ಸ್ವಾಮಿ ಬೋರ್ ಹಾಕಿದ್ರೆ.
ಓಕೆ. ಬಟ್ ಆ ಜಮೀನು ಈ ಜಮೀನು ಎರಡು ದೂರ ದೂರ ಇದ್ದಾವ? ಅದು ಬೋರ್ ಹಾಕಿರೋದು 1 ಕಿಲೋಮೀಟರ್ ದೂರದಿಂದ ಪೈಪ್ ಹದ್ಬಿಟ್ಟು ನೀರ್ ತಗೊಂಡ್ಬಂದಿದ್ದೀನಿ ಸರ್. 1 ಈಗ ಕಿಲೋಮೀಟರ್ ದೂರದಲ್ಲಿ ನಮ್ ತಂದೆ ಬೋರ್ದು ಬಿಡಿ, ಅದನ್ನ ಆಮೇಲೆ ಮಾತಾಡೋಣ. ಬಟ್ ನಿಮ್ಮ ತಾತನ ಕಡೆಯಿಂದ ಬಂದಿರೋದನ್ನ ನಿಮ್ಮ ತಮ್ಮನಿಗೆ ಕೊಟ್ಟು, ನಿಮ್ಮ ಅಮ್ಮನ ಕಡೆಯಿಂದ ಬಂದಿರೋದನ್ನ ನೀವು ಮಾಡ್ಕೊಳ್ಳಿ. ಅದಕ್ಕೆ ಸುಮ್ಮನೆ ಕೇವಲ ಆಸ್ತಿ ವಿಚಾರದಲ್ಲಿ ನಿಮಗೆ ಒಪ್ಪಿಗೆ ಇದೆಯೋ ಇಲ್ಲೋ? ಅಂದ್ರೆ ಬೋರ್ನ ನೀರು ತಗೊಳ್ಳೋದು ಬಿಡೋದು ಅದು ಆಮೇಲಿನ ಕತೆ. ಹಾ. ಆಸ್ತಿ ವಿಚಾರವಾಗಿ ನಿಮಗೆ ಯಾಕೋ ಮನ್ಸು ಒಪ್ತಿಲ್ವಾ? ಮನ್ಸು ಯಾಕೋ ಒಪ್ತೆ. ನಾನು ಇಷ್ಟು ವರ್ಷ ಏನು ಸುದ್ದಿನೇ ಎತ್ತಿರ್ಲಿಲ್ಲ ಸರ್. ನಾನು ಜಮೀನ್ ಭಾಗ ಕೊಡಿ, ನನ್ಗೆ ಭಾಗ ಮಾಡಿ, ಅವನು ತಮ್ಮನು ಬಂದಿಲ್ಲ ಭಾಗ ಕೊಡಿ ಅಂತ. ಅಂದ್ರೆ ವಿಷಯ ಇರೋದು ಜಮೀನಿನ ಹಂಚಿಕೆಯಲ್ಲಿ ನಿಮಗೆ ಒಮ್ಮತ ಇಲ್ವೋ, ಅಥವಾ ಆ ವಿಷಯನೇ ಈಗ ಬೇಡ ಅಂತ ಬೇಜಾರು? ನನ್ಗೆ ಆ ವಿಷಯನೇ ಬೇಡ ಅಂತ ಸರ್. ಬಟ್ ಒಂದಲ್ಲ ಒಂದು ದಿನ ಅದು ಆಗ್ಬೇಕಲ್ಲಪ್ಪ. ಅದಾಗ್ಬೇಕು ಅಂದ್ರೆ ಸ್ವಾಮಿ, ಈಗ ನನ್ಗೂ ನಮ್ ತಂದೆ ಅಂತಂದ್ಮೇಲೆ ನಮ್ ತಂದೆ ಅಂದ್ಮೇಲೆ ನನಗೂ ಸಮ ಕೊಡ್ಬೇಕಲ್ಲ ಸರ್ ಅವರು. ಈಗ ವಿಷಯ ಅಥವಾ ಈ ಈ ನೋವಿನ ಮೂಲ ಇರೋದು ಹಂಚಿಕೆಯಲ್ಲಿ ಹೊರತು ವಿಷಯದಲ್ಲಲ್ಲ. ವಿಷಯ ಓಕೆ, ಅವ್ರ ತಂದೆ ಪ್ರಸ್ತಾಪ ಮಾಡಿದ್ದಾರೆ, ಅದು ಇವತ್ತಲ್ಲ ನಾಳೆ ಆಗಬೇಕಿದ್ದ, ಹೌದು. ಸೊ ನೀವೀಗ ಹೇಳಿದ್ರಿ ಅಂತ ವಿಷಯ ಈಗ ಬೇಡವಾಗಿತ್ತು, ಅದಕ್ಕೆ ನನಗೆ ಬೇಜಾರು ಅಂತ. ಬೇಜಾರು ಅದಕ್ಕಲ್ಲ, ಬೇಜಾರು ಹಂಚಿಕೆಯಲ್ಲಿ ಬೇಜಾರಿದೆ ಅಂತ. ಹಂಚಿಕೆಯಲ್ಲೂ ಬೇಜಾರಿದೆ ಸರ್. ಈಗ ಇವಾಗ ಅದು ಬೇಡವಾಗಿತ್ತು, ಅಥವಾ ನಾನು ಯಾವತ್ತೂ ಕೇಳಿಲ್ಲ, ಅಥವಾ ನಮ್ಮ ತಮ್ಮನ್ನು ಕೂಡ ಯಾವತ್ತೂ ಕೇಳಿಲ್ಲ, ಇವತ್ತು ಕೇಳದಿರ ಅದು ನಾಳೆ ದಿನ ಅದು ಈ ವಿಚಾರಗಳಿಗೆ ಎಷ್ಟು ದಾಯಾದಿಗಳಾಗಿಲ್ವಪ್ಪ ಒಡಹುಟ್ಟಿದವರು. ಸೊ ಹಿರಿಯರಿದ್ದ ಕಾಲದಲ್ಲೇ ಅಂಥದ್ದೊಂದು ಇತ್ಯರ್ಥ ಆಗುವುದು ಬಹಳ ಮುಖ್ಯ. ಬಟ್ ಹಂಚಿಕೆಯಲ್ಲಿ ನಿಮಗೇನು ಅಸಮಾಧಾನ ಇದೆ? ಈಗ ಈ ತಮ್ಮನನ್ನ ಅಥವಾ ಚಿಕ್ಕಮ್ಮ ಆದರೂ ಕೂಡ, ಅಥವಾ ಅಪ್ಪನ 2ನೇ ಹೆಂಡತಿ ಆದರೂ ಕೂಡ, ಅವರ ಮಕ್ಕಳು ಕೂಡ ನನಗೆ ತಮ್ಮ ನನಗೆ ತಂಗಿ ಅನ್ನೋ ಭಾವನೆಯಲ್ಲಿ ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಈ ಜಮೀನು ಇರೋದಿಷ್ಟು ಅಂದ್ರೆ 2 ಎಕರೆ ಅಂತ ಲೆಕ್ಕ. 2 ಎಕರೆ ಇದೆ ಸ್ವಾಮಿ. ಆಯ್ತಾ? ಅವ್ರಿಗೊಂದು ಎಕರೆ, ನಿಮಗೊಂದು ಎಕರೆ. ಬಟ್ ನನ್ನ ತಾಯಿಯಿಂದ ಕಡೆ ಬಂದಿರೋದು ಅದು ಬೇರೆ ಲೆಕ್ಕ. ನಮ್ಮ ತಾತನದ್ದು ಇಬ್ರಿಗೂ ಬರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಹೃದಯದಲ್ಲಿ ಇರೋ ವಿಚಾರ, ಹೌದಲ್ಲಪ್ಪ? ಹೌದು ಸರ್. ಬಟ್ ಈಗ ಅಂದ್ರೆ ತಾಯಂದಿರು ಬೇರೆ ಆಗಿ, ಅಥವಾ ತಾಯಿದಿರು ಬೇರೆ, ಮತ್ತೆ ಆ ತಾಯಿದಿರಿಗೆ ಹುಟ್ಟಿರೋ ಮಕ್ಕಳುಗಳು ಬೇರೆ ಬೇರೆ. ಅಂದ್ರೆ ನೀವು ತಮ್ಮ ಅಂತ ಭಾವಿಸ್ಬೋದು, ಆದ್ರೆ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋನಲ್ಲ ಅನ್ನೋದೊಂದು ಚಿಕ್ಕ ವ್ಯತ್ಯಾಸ ಯಾವಾಗಲೂ ಇದ್ದದ್ದೇ, ಹೌದಲ್ಲಪ್ಪ? ಅದು ಹೌದೌದು ಸರ್. ಹೌದು. ಅಂದ್ರೆ ನಾನು ಅವ್ರ ಮನೇಲಿ ಬೆಳೆಯಲಿಲ್ಲ ಸರ್. ಹುಟ್ಟಾಗಿಂದನೂ ನಮ್ಮ ಅಜ್ಜಿ ಮನೆ ಬಿಟ್ಬಿಟ್ರು. ಆಯ್ತು, ವಿಷಯ ಅದೇನೇ ಇರ್ಲಿ. ಬಟ್ ನೀವು ಮದುವೆ ಮಾಡಿದ್ರಿ, ಹೆಣ್ಣು ಹುಡುಕಿದ್ರಿ, ಏನೇನೋ ಹೇಳಿದ್ರಿ. ಬಟ್ ಆ ಚಿಕ್ಕ ವ್ಯತ್ಯಾಸ ಯಾವಾಗಲೂ ಇದ್ದದ್ದೇ. ಹೌದೌದು. ಅದೇ ಈಗ ನಿಮಗೂ ಒಡ ಹುಟ್ಟಿದವನೇ ಒಬ್ಬ ತಮ್ಮ ಇದ್ದಿದ್ರೆ ನಿಮ್ಮ ತಾಯಿ ವಿಚಾರದಲ್ಲೂ 2 ಭಾಗ ಆಗ್ಬೇಕಿತ್ತಲ್ಲ. ಹೌದು ಸರ್. ಅಂದ್ರೆ ವಿಷಯ ಇರೋದು ಈತನನ್ನ ಎಲ್ಲಾ ವಿಚಾರದಲ್ಲೂ, ಆಸ್ತಿ, ಹೆಣ್ಣು ನೋಡೋದು, ಬೇರೆ ಬೇರೆ ಅಲ್ಲೆಲ್ಲ ಹೇಗೆ ತಮ್ಮ ಅಂತ ಭಾವಿಸಿದ್ರು, ಇಲ್ಲ ಹಂಗ ಭಾವಿಸೋಕೆ ಬರ್ತಾ ಇಲ್ಲ. ಆದ್ರೆ ನಿನ್ನ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡೋಕು, ಅಂದ್ರೆ ತಮ್ಮನೂ ಕೂಡ ಅಷ್ಟೇ ನಿಯತ್ತಾಗಿದ್ದಾನೆ, ಅಥವಾ ಆತನೂ ಕೂಡ ಅಣ್ಣ ಅಂತ ಭಾವಿಸಿದ್ದಾನೆ ಎಂದಾಗ ಈ ವಿಚಾರದಲ್ಲೂ ಕೂಡ ನೀವು ಅಷ್ಟೇ ಸಹೃದಯದಿಂದ ಅಥವಾ ಅಷ್ಟೇ ವಿಶಾಲವಾಗಿ ಯೋಚನೆ ಮಾಡೋದು ಮುಖ್ಯವಾಗುತ್ತೆ. ಅದು ನಿಮ್ಮ ಹಕ್ಕು, ಹೌದು. ತೀರಾ ತಾಂತ್ರಿಕವಾಗಿ, ತೀರಾ ಒಳಗೆ ಕಾನೂನಾತ್ಮಕವಾಗಿ ನೋಡಿದ್ರೆ ನೀವು ಹೇಳೋದು ಸರಿ, ಹೌದು. ಬಟ್ ತಂದೆ ಗೊತ್ತಿಲ್ಲ, ಈಗ 2 ಮಕ್ಕಳಿಗೂ ಆತನೇ ತಂದೆ ಆಗಿರೋದ್ರಿಂದ ಇದು ನ್ಯಾಯ ಏನು ಅಂತ ಆತ ಅಂದ್ಕೊಳ್ತಿದ್ದಾರೆ. ಅವ್ರಿಗೊಂದು ಎಕರೆ, ಇವ್ರಿಗೊಂದು ಎಕರೆ, ಇದು ನ್ಯಾಯ ಇರಬಹುದು ಅಂತ ಆತ. ಬಟ್ ನಿನ್ನ ತಾಯಿಯ ದೃಷ್ಟಿಕೋನದಿಂದ ಅಥವಾ ತಾಯಿಗೆ ಬಂದಿರೋ ಆಸ್ತಿ, ಈ ಕಡೆ ತಾತನ ಆಸ್ತಿ, ಒಂದು ವೇಳೆ ನಿನ್ನ ಅಪ್ಪ ಬೇರೆ ಮದುವೆ ಆಗದೆ ಹೋದ್ರೆ ಇದೆಲ್ಲ ಸಮಸ್ಯೆನೇ ಇರ್ತಿರ್ಲಿಲ್ಲ. ಬಟ್ ಈಗ ಅದಾಗಿದೆ, ಅದು ಬಹಳ ಮುಂದೆ ಬಂದುಬಿಟ್ಟಿದೆ. ಈಗ ಅದನ್ನ ಚರ್ಚೆ ಮಾಡ್ತಾ ಕೂತ್ರ ಆಗಲ್ಲ. ಬಟ್ ನಿಮಗೆ ಇದು ಅಥವಾ ಏನು ಆ ತಾತನ ಆಸ್ತಿ ಸಂಪೂರ್ಣ ತಮ್ಮನಿಗೆ ಹೋಗೋ ವಿಚಾರದಲ್ಲಿ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಅಪ್ಪನ ಜೊತೆ ಬಹಳ ಸ್ಪಷ್ಟವಾಗಿ ಹೇಳಿದ್ರ? ಅಂದ್ರೆ ನಂಗೆ ಇದಿಷ್ಟ ಇಲ್ಲ ಅಥವಾ ಅದು ಹೆಂಗಾಗುತ್ತೆ ಅಂತ ಹೇಳಿದ್ರ? ವಾಪಸ್ ಮಾತು ಹೇಳಿದ್ರ ನೀವು ನಿಮ್ ತಂದೆಗೆ? ಇಲ್ಲ ಸರ್, ಮಾತಾಡಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ ಅವ್ರ ಹತ್ರ. ಈಗ ಬೇರೆಯವ್ರ ನಮ್ ಚಿಕ್ಕಪ್ಪರ ಹತ್ರ ಹೇಳ್ತಾ ಇರೋದು ಬೇರೆ, ನಮ್ಮ ಅವ್ರ ಹತ್ರ ಹೇಳ್ತಾ ಇದೀನಿ ಹೊರತು ನಮ್ಮ ತಂದೆ ಹತ್ರ ಎದುರುಗಡೆ ಫೇಸ್ ಟು ಫೇಸ್. ಏನ್ ಹೇಳ್ತಾ ಇದ್ರ ನಿಮ್ಮ ಚಿಕ್ಕಪ್ಪನ ಹತ್ರ? ಅದೇ ನಮ್ ಚಿಕ್ಕಪ್ಪನ ಹತ್ರ, ನೋಡ್ರಪ್ಪ ಹಿಂಗ ಅಂತ ಇದಾರೆ ಅವರು, ನನ್ ತಮ್ಮಂಗೆ ಅವನ್ಗೆ ಫುಲ್ 1 ಎಕರೆ ಅವ್ನು ಕೊಟ್ಬಿಡು, ನಿಮ್ಮ ಮಗಂಗ್ ಬಂದಿರೋ 1 ಎಕರೆ ನೀನ್ ಮಡಿಕು ಅಂತ ಹೇಳ್ತಾ ಇದಾರೆ ನಮ್ ತಂದೆ.
ಹ್ಮ್ ಅಂತ ಹೇಳ್ತಾ ಇದೀನಿ. ಅವ್ರು ನಮ್ ಚಿಕ್ಕಪ್ಪರು ಏನ್ ಹೇಳ್ತಾ ಇದಾರೆ, ಅದ್ ಹೆಂಗೋ ಆಯ್ತದೆ, ನಿಮ್ಮ ನೀನು ನಿಮ್ಮ ಅಪ್ಪನ ಮಗನೇ ಅಲ್ವೇನೋ, ಅವನಿಗೂ ಸಮಭಾಗ ಕೊಡ್ಬೇಕು, ನಿಮ್ಗೂ ಸಮಭಾಗ ಕೊಡ್ಬೇಕಲ್ವೇನೋ ಅಂತ ಅವ್ರು ಹೇಳ್ತಾರೆ ನಮ್ ಚಿಕ್ಕಪ್ಪರು. ಹೌದು, ಮೂಲ ವಿಚಾರ ಕೆಣಕ್ತಾ ಹೋದ್ರೆ ಅಥವಾ ಆ, ಆಸ್ತಿ ಬಹಳ ಸಂಪ್ರದಾಯದಂತೆ ಹೋಗುವುದಾದ್ರೆ ನಿಮ್ ಚಿಕ್ಕಪ್ಪ ಅಥವಾ ನೀವು ಹೇಳ್ತಿರೋದು ಸತ್ಯ ಹಾ ಸರ್. ಆಯ್ತಲ್ಲಪ್ಪ. ಆದ್ರೆ ತಮ್ಮ ಬೇರೆಲ್ಲ ವಿಚಾರದಲ್ಲೂ ತಮ್ಮ ಹೌದು, ಈ ವಿಚಾರದಲ್ಲಿ ಅವನು ಕೂಡ ನಮ್ಮಂತೆ ನನ್ಗೊಂದು ಎಕರೆ ಇರುತ್ತೆ, ಅವನಿಗೊಂದು ಎಕರೆ ಇರುತ್ತೆ, ಹೆಂಗೋ ಬದುಕೊಳ್ಳಿ ಬಿಡು, ಈಗ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಹೋದ್ರೆ ಸಮಸ್ಯೆ ಏನು? ಅವ್ನಿಗೊಂದ್ ಎಕರೆ ನಮ್ಗೊಂದ್ ಎಕರೆ ಇರ್ಲಿ ಅಂತ. ಆಯ್ತಪ್ಪ, ಹಂಗೆ ಹೋಗೋಣ ಅಂತ. ಏನು ಎಲ್ಲದರಲ್ಲೂ ತಮ್ಮ ಅಂತ ಭಾವಿಸ ಬಂದಿದ್ದೀನಿ. ಈಗ ತಾಯಿದು ತಾತಂದು ಅನ್ನೋ ವ್ಯತ್ಯಾಸಗಳು ಬಿಟ್ರೆ ಅವನಿಗೂ ಸಮ ನಿನಗೂ ಸಮ ಅಂತ ಅಷ್ಟೇ. ಈಗ ತಾಯಿದು ಅಂತ ವಿಚಾರ ಬಂದಾಗಲೇ ಅದ್ಯಾಕೆ ಅವನಿಗೆ ಹೋಗ್ಬೇಕು ಅಂತ ನೀವು, ಅಥವಾ ತಾತಂದು ಅಂತ ಬಂದಾಗ ಅದ್ರಿಗೆ ಇಬ್ಬರಿಗೂ ಬರಬೇಕು ಅಂತ ನೀವು. ಅಂದ್ರೆ ಇದನ್ನ ತೀರಾ ಒಳಮುಖವಾಗಿ ಆಳವಾಗಿ ಇಳಿದಷ್ಟು ಇದು ಮುಗಿಯದ ಕತೆ. ಬಟ್ ಇಲ್ಲಿ ತಂದೆಯನ್ನ ತುಂಬಾ ಪ್ರೀತಿಸೋರಾಗಿ, ಅಥವಾ ಅವರು ಬದುಕಿನ ಸಮಯದಲ್ಲಿ ಅಥವಾ ಅವ್ರು ಬದುಕಿದ್ದ ವೇಳೆಯಲ್ಲಿ ಅವರ ಮನಸ್ತೃಪ್ತಿಯಾಗಿ ನೀವು ನಡ್ಕೊಳ್ಬೇಕು ಅನ್ನೋದಾದ್ರೆ, ತಂದೆ ಹೇಳುತ್ತಿರೋದು ತೀರಾ ದೊಡ್ಡ ಅನ್ಯಾಯ ಏನಲ್ಲ. ಬಟ್ ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಸ್ವಲ್ಪ 100% ಭಾಗ ಅನ್ಯಾಯ ಅಂತ ಅನ್ಸಿದ್ರು ಕೂಡ, ನಿಮಗೂ ದುಡಿಮೆ ಮಾಡ್ಕೊಳ್ಳಿಕ್ಕೆ ಭಗವಂತ ಒಂದು ದಾರಿ ಕೊಟ್ಟಿದ್ದಾನೆ, ನಿನ್ನ ತಮ್ಮಂದು ಏನೋ ನಡೀತಾ ಇದೆ ಅಂದ್ರೆ ತಾಯಂದಿರು ಬೇರೆ ಬೇರೆ ಅನ್ನೋ ದೃಷ್ಟಿಕೋನದಲ್ಲಿ ಹೋದ್ರೆ ಇದು ಗೊಂದಲ. ಬಟ್ ಇಬ್ಬರಿಗೂ ತಂದೆ ಒಬ್ಬನೇ ಅಂತ ಹೋದಾಗ ಇದು ಸಮಸ್ಯೆ ಪರಿಹಾರ. ಅಂದ್ರೆ ತಂದೆ ಒಬ್ಬನೇ, ಅವನು ಹೇಳ್ದಂಗೆ ಇಬ್ಬರಿಗೂ ಒಂದೊಂದು ಎಕರೆ. ಬಟ್ ತಾಯಂದಿರು ಬೇರೆ ಅಂದಾಗ ನಿನ್ ತಾಯಿಯಿಂದ ಬಂದಿದ್ದ ಅವನ್ಗೆ ಯಾಕೆ ಹೋಗ್ಬೇಕು ಅಂತ ನಿಮ್ಗನ್ಸುತ್ತೆ. ಅದ್ರಲ್ಲಿ ಕೇಳ್ತಾ ಇಲ್ಲ ಸರ್ ಅವರು. ಅದ್ರಲ್ಲಿ ಕೇಳ್ತಾ ಇಲ್ಲ, ಹೌದು. ಬಟ್ ಆತನು ನಿನ್ನ ತಾಯಿಗೆ ಹೊಟ್ಟೆಯಲ್ಲೇ ಹುಟ್ಟಿದ್ರೆ ವಿಷಯ ಅಲ್ಲಿಗೆ ಬರೋದಲ್ಲಪ್ಪ. ಹೌದೌದು. ವಿಷಯ ಇರೋದು ನಿನ್ನ ತಾಯಿಯಿಂದ ಬಂದಿದೆ, ಆದ್ರೆ ನಿನ್ನ ತಾಯಿ ಹುಟ್ಟಿದವನಲ್ಲ ಅನ್ನೋದಷ್ಟೇ ವ್ಯತ್ಯಾಸ. ಹೌದೌದು. ಹಾಗಾಗಿ ಇಲ್ಲಿ ನನ್ನ ಸೂಕ್ಷ್ಮ ಸಲಹೆ ಇಷ್ಟೇ, ಇದೆಲ್ಲ ವಿಚಾರಗಳು ಬಂದಾಗ ಇಂಥ ಸಮಯದಲ್ಲಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಯ್ತಪ್ಪ ಎಲ್ಲ ಕಾನೂನು ಅಥವಾ ಬಹಳ ಹಿಂದಿನಿಂದ ಪೂರ್ವಜರು ಯಾವ ರೀತಿ ವಿಭಾಗ ಅಥವಾ ಹಂಚುತ್ತಾ ಬಂದಿದ್ದಾರೆ ಅದೇ ಪ್ರಕಾರವಾಗಿ ಅವರು ಹೇಳ್ತಿದ್ದಾರೆ, ತಪ್ಪಿಲ್ಲ. ಇಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿ, ನೀವು ಹೊಂದಾಣಿಕೆ ಮಾಡಿಕೊಂಡು ಬೋರ್ ಕೊರೆಸಿದ್ದೀರಿ, ನೀರು ಬರ್ತಾ ಇದೆ, ಅದರಲ್ಲಿ ನಿಮ್ಮ ತೋಟಕ್ಕೆ ಬೇಕಾದಂಗೆ ನೀವು ಅದರಲ್ಲಿ ಅಂದರೆ ನೀರಿನ ವಿಚಾರದಲ್ಲಿ ನೀವು ಹಂಚ್ಕೊಳ್ಬೋದು, ಅದನ್ನು ಮಾತಾಡ್ಕೊಳ್ಬೋದು. ಈಗ ನಾನು ತೀರಾ ಕಟ್ನಿಟ್ಟಾಗಿ ಹೇಳಲ್ಲಪ್ಪ, ಆದರೆ ನಿನ್ನ ತಂದೆಯ ಸಂತೋಷಕ್ಕೆ ನೀನು ಕಾರಣರಾದರೆ ಅದು ಜನ್ಮ ಜನ್ಮಕ್ಕೂ ಅದೊಂದು ಪುಣ್ಯ. ಯಾಕಂದರೆ ತಂದೆಯನ್ನು ಪ್ರೀತಿಸೋರಾಗೆ ಎಲ್ಲ ಒಂದು ದಿವಸ ಎಲ್ಲವನ್ನು ಬಿಟ್ಟು ಹೋಗೋದೇ ಸರ್. ಹಾಗೆ ಹೋಗುವ ಮುನ್ನ, ಈಗ ತಂದೆ ಒಂಚೂರು ಬೇಗ ಹೋಗ್ಬೋದು, ನೀವು ಒಂಚೂರು ಲೇಟಾಗಿ ಹೋಗ್ತೀರಿ, ಆದರೆ ತಂದೆ ಮಾಡಿಕೊಂಡ ಎಡವಟ್ಟುಗಳು ಅಥವಾ ತಂದೆ ಆಸೆಯನ್ನು ಈಡೇರಿಸಲಿಕ್ಕೆ ನಮ್ಮ ಪುರಾಣಗಳಲ್ಲಿ ಅಥವಾ ನಮ್ಮ ಮಹಾನ್ ಪುರುಷರು ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಭೀಷ್ಮನ ಕತೆ ನೋಡಿದ್ದೀರಲ್ಲ. ತನ್ನ ತಂದೆಗೋಸ್ಕರ ನಾನು ಇಡೀ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ತೀನಿ, ನಾನು ಮದುವೆ ಆಗಲ್ಲ ಅಂತ ಶಪಥನೇ ಮಾಡಿಬಿಟ್ಟ. ಯಾಕೆ? ತಂದೆಗೆ ಇನ್ನೊಂದು ಹೆಣ್ಣನ್ನು ತಂದು ಮದುವೆ ಮಾಡಬೇಕು. ಅವ್ರು ಹೇಳ್ತಿದ್ದಾರೆ, ನೋಡಪ್ಪ ನಾನೇನೋ ಹೆಣ್ಣು ಕೊಡ್ತೀನಿ ನಿಮ್ಮ ತಂದೆಗೆ, ಆದರೆ ನೀನು ಒಬ್ಬ ಮಗ ಇದ್ದೀಯಾ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಸಿಂಹಾಸನಕ್ಕೆ ಏರಬೇಕು, ಆದರೆ ನೀನು ದೊಡ್ಡ ಮಗ ಅಲ್ವಾ, ನೀನು ಇರಬೇಕಾದ್ರೆ ಅದು ಹೆಂಗೆ ಸಾಧ್ಯನಪ್ಪ ಅಂತ ಅನುಮಾನ ಪಟ್ಟಾಗ, ನನ್ನ ತಂದೆಗೋಸ್ಕರ ನಾನು ಮದುವೆ ಆದರೆ ತಾನೇ ನನಗೆ ಮಕ್ಕಳು ಹುಟ್ಟೋದು, ಅಥವಾ ನಾನು ರಾಜನಾದರೆ ತಾನೇ ನಿಮ್ಮ ಗೊಂದಲ ಆಗೋದು, ನಾನು ರಾಜನೂ ಆಗಲ್ಲ, ಇಡೀ ಜೀವನ ಪೂರ್ತಿ ನಾನು ಬ್ರಹ್ಮಚಾರಿಯಾಗಿದ್ದು ಬಿಡ್ತೀನಿ. ಅಂದರೆ ತಂದೆಯ ಸಂತೋಷಕ್ಕೆ ಇಂಥದ್ದೊಂದು ಕಠಿಣ ಪರೀಕ್ಷೆಗಳು ಜೀವನದಲ್ಲಿ ಬರ್ತವೆ ಕೆಲವೊಮ್ಮೆ. ಈಗ ನೀವು ತಂದೆಯನ್ನು ಇಷ್ಟಪಡ್ತೀನಿ, ನನಗೆ ಯಾಕೋ ತುಂಬ ಇಷ್ಟ, ಅಥವಾ ನಾನು ಅವರನ್ನು ತುಂಬ ಹಚ್ಕೊಂಡಿದ್ದೀನಿ ಅಂತ ಈ ರೀತಿ ಹೇಳಿದಾಗ ತಂದೆಗೋಸ್ಕರ ಈ ಒಂದು ವಿಚಾರದಲ್ಲಿ ಹೋಗಪ್ಪ, ಏನು ತೊಂದರೆ ಇಲ್ಲ, ನಿನ್ನ ಜೀವನವು ನಡೆಯುತ್ತೆ. ಆದರೆ ಇಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಮನೆ ಹೊಡೆಯೋ ಕೆಲಸವನ್ನು ಹೊರಗಡೆ ಅವರು ಮಾಡ್ತಾರೆ, ಅದಕ್ಕೆ ಬಿಟ್ಕೊಡ್ಬೇಡಿ. ಈಗ ಜಗಳ ಆಡ್ತೀಯೋ ಬೇಕೆ, ನೀನೇ ಒಂದು ಕಾಲ ಭಾಗ ಕೊಡಪ್ಪ ಅಂತ ಕೇಳಿ ಪ್ರೀತಿಯಿಂದ ಇಸ್ಕೋತೀಯೋ, ಅದು ನಿನ್ನ ಬುದ್ಧಿವಂತಿಕೆಗೆ ಬಿಟ್ಟಿದ್ದು. ಬಟ್ ಇದನ್ನ ಇಟ್ಕೊಂಡು ಹೊರಗಡೆ ಬರಬೇಡ. ಯಾಕೆ? ಅಂತಿಮವಾಗಿ ನೀನು ಬಿದ್ದರೆ ನಿನ್ನ ತಮ್ಮ ಬರಬೇಕು, ನಿನ್ನ ತಮ್ಮ ಬಿದ್ದರೆ ನೀನು ಬರಬೇಕು. ಕೆಲವೊಮ್ಮೆ ಎಲ್ಲ ಸೊತ್ತ ಆಸ್ತಿ ಅಂತಸ್ತೆಲ್ಲ ಇರುತ್ತೆ, ಆಸ್ಪತ್ರೆಯಲ್ಲಿ ಬಿಲ್ ಕಟ್ಲಿಕ್ಕೆ ದುಡ್ಡಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ತಮ್ಮ ಅಣ್ಣನಿಗೆ, ಅಣ್ಣ ತಮ್ಮನಿಗೆ ನೆರವಾಗಬೇಕಲ್ಲಪ್ಪ. ಹಾಗಾಗಿ ನನ್ನ ಸಲಹೆ ಇಷ್ಟೇ, ತೀರಾ ನನಗೆ ಅವನದ್ರಲ್ಲಿ ಅರ್ಧ ಕೊಡು ಅಂತ ಹೇಳಲ್ಲ,
ಒಂದು ಕಾಲು ಭಾಗ ಒಂಚೂರು ನನಗೇನೋ ಒಂಚೂರು ಕೊಟ್ರೆ ಅದು ಧರ್ಮ. ಆದ್ರೆ ನಿನ್ ತಾಯಿದು ಫುಲ್ ಇಟ್ಕೊಂಡು ಅದರಲ್ಲೂ ಅರ್ಧ ಕೇಳೋದು ಧರ್ಮ ಆಗ್ಲಿಕ್ಕಿಲ್ಲ. ಅಂದ್ರೆ ಹಂಚಿಕೆ ರೂಪದಲ್ಲಿ ಅದು ಧರ್ಮ ಅನ್ಸಬಹುದು, ಆದ್ರೆ ನಿನ್ ಪ್ರಶ್ನೆ ಮಾಡ್ಕೊ. ಯಾಕಂದ್ರೆ ಎಲ್ಲದರಲ್ಲೂ ತಮ್ಮ ಅಂತ ಬಾಯಿ ತುಂಬ ಕರೆದು ಬಿಟ್ಟು ಇಲ್ಲಿ ಅಲ್ಲಿ ಗೊಂದಲ ಆಗ್ಲಿಕ್ಕೆ ನೀನು ಅವಕಾಶ ಮಾಡಿಕೊಡ್ಬಾರ್ದು. ತೀರಾ ಬಿಟ್ಟು ಬಿಡು ಅಂತಲೂ ನಾನು ಹೇಳಲ್ಲ, ಒಂದು ಕಾಲು ಭಾಗ ಕೇಳೋದ್ರಲ್ಲಿ ತಪ್ಪಿಲ್ಲ, ಅಥವಾ ಅದನ್ನು ನೀನು ಪಡ್ಕೊಳ್ಬೇಕು ಕೂಡ, ಬಟ್ ಅರ್ಧಕ್ಕೆ ಹೋಗ್ಬೇಡ. ಯಾಕಂದ್ರೆ ನನಗೂ ಅದ್ರ ಅರ್ಧಲ್ಲಿ ಬೇಕು. ನಿನ್ ತಾಯಿದವ್ರು ಏನು ಕೇಳ್ತಾ ಇಲ್ಲ, ಬಟ್ ಈ ತಾತನ ವಿಚಾರದಲ್ಲಿ ಅರ್ಧ ಇಸ್ಕೊ, ಅಥವಾ ಒಂದು ಕಾಲು ಭಾಗ ಕೇಳು. ಯಾಕಂದ್ರೆ ನಿನ್ನ ತಂದೆ ಏನು ಹೇಳುತ್ತಿದ್ದಾರೆ, ಒಬ್ಬ ತಂದೆಯಾಗಿ ಆತನಿಗೆ ಈಗ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಆತನು ಈಗ ಸಂಕಷ್ಟದಲ್ಲಿದ್ದಾನೆ. ಈಗ ತಾಯಿ ನಿನಗ್ ಬಿಟ್ಟು ಬಿಟ್ಟು ಇರೋದ್ರಲ್ಲಿ 2 ಭಾಗ ಮಾಡ್ಬಿಟ್ರೆ ನಿನ್ ತಮ್ಮ ಅಪ್ಪನ ವಿರೋಧ ಮಾಡ್ಬಿಡ್ತಾನೆ. ಅವನು ಅದಕ್ಕೆ ಸ್ವಾಮಿ ಮಾತಾಡ್ತಾನಿಲ್ಲ ಅವ್ರ ಜೊತೆ, ಅವ್ರ ಜೊತೆ ಅದ್ ಹಂಗೆ ಆಗೋದಪ್ಪ. ಇಷ್ಟು ನಿನಗೆ ಏನು ಇವೆಲ್ಲ ವಿಚಾರಗಳಿಲ್ದಾಗ ಎಲ್ಲರ ಮನೇನೂ ಚೆನ್ನಾಗಿರ್ತವೆ. ಈ ಆಸ್ತಿ, ಹಣ, ಬಂದಿದ್ದ ದುಡ್ಡನ್ನು ಹಂಚಿಕೆ ಆಗುವುದು, ಈ ವಿಚಾರಗಳು ಬಂದಾಗ್ಲಿ ತಾನೇ ಮನ್ಸುಗಳು ಹೊಡೆದು ಹೋಗೋದು. ಹೌದು, ಬಹಳ ಬೇಜಾರಾಯ್ತು. ಹೌದಪ್ಪ, ಇದೇ ವಿಚಾರಗಳಿಗೆ ಯುದ್ಧಗಳಾಗಿದ್ದು, ಇದೇ ವಿಚಾರಗಳಿಗೆ ಮನೆ ವಂಶಗಳೇ ಗುಂಡಾಂತರ ಆಗೋಗಿದ್ದು. ಇಲ್ಲಿ ಧರ್ಮವನ್ನ ಹೇಳ್ತೀನಿ, ಸ್ಪಷ್ಟ ಕೇಳಿಸ್ಕೊ. ನಿನ್ನ ತಾಯಿ ನಿನ್ನ ಯಾರು ಕೆಣಕಕ್ಕೆ ಬರ್ತಿಲ್ಲ, ನೀನ್ ಅದನ್ನ ಮಾಡ್ಕೊ. ಆಯ್ತಪ್ಪ, ಇದೇನು ಇಲ್ದಿದ್ರೆ ಏನ್ ಮಾಡ್ತಿದ್ರು, ಸುಮ್ನೆ ಹೋಗ್ತಿದ್ರಿ ತಾನೆ. ಹೌದು ಸರ್, ಹೋಗ್ತಿದ್ದ. ಈಗ ನೀರು ಕ್ಯಾನ್ 20 ವರ್ಷದಿಂದ ಕಷ್ಟಪಟ್ಟು ಊರು ಬಿಟ್ಟು ಊರಿಗೆ ಬಂದು ಹೆಂಡತಿ ಮಕ್ಳನ್ನ ಸಾಕೊಂಡು, ತಂದೆ ಇನ್ನೊಂದು ಮದುವೆ ಆಗ್ಬಿಟ್ಟಲ್ಲ ಅವನು, ನನ್ನ ತಾಯಿನ ಬಿಟ್ಟು ಇನ್ನೊಂದು ಮದುವೆ, ಇಂಥದ್ದೇನೂ ಮಾಡದೆ ತಂದೆಯನ್ನು ಇವತ್ತಿಗೂ ಅಷ್ಟೇ ಗೌರವದಿಂದ, ಅಲ್ಲಿಂದ ಇಷ್ಟು ಪ್ರೀತಿಯಿಂದ ಬಂದಿರೋ, ಇಷ್ಟು ಗೌರವದಿಂದ ಬಂದಿರೋ ನೀವು ನನ್ನ ಗೌರವಕ್ಕೆ ಅರ್ಹರು, ಅಥವಾ ನಾನು ನಿಮಗೆ ಕೈ ಮುಗಿತೀನಿ. ಯಾಕೆ ನೀವು ತಂದೆಯನ್ನು ಅದು ಯಾವುದೋ ಕಾರಣ ಕೊಟ್ಟು ದ್ವೇಷಿಸಲಿಲ್ಲ, ಇವತ್ತಿಗೂ ಪ್ರೀತಿಸ್ತೀರಿ. ಸೊ ಹಾಗಾಗಿ ಈ ಕಡೆಯಲ್ಲಿ ಸ್ವಲ್ಪ ಧರ್ಮ ಸೂಕ್ಷ್ಮ, ಬಹಳ ಸೂಕ್ಷ್ಮ. ಅದು ಮೇಲ್ನೋಟಕ್ಕೆ ಅನ್ಸುತ್ತೆ ನನಗೂ ಅದರಲ್ಲಿ ಅರ್ಧ ಬೇಕು ಅಂತ, ಬಟ್ ಎಲ್ಲವನ್ನು ಕರ್ಮ ನೋಡ್ತಾ ಇರುತ್ತೆ, ಅಥವಾ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರುತ್ತೆ. ತೀರಾ ಅತಿಯಾಸೆ ಬೇಡ. ಹಂಗಂತ ನೀವು ಕೇಳೋದು ತಪ್ಪು ಅಲ್ಲ, ಆದರೆ ಕೆಲವೊಮ್ಮೆ ತ್ಯಾಗದಿಂದಲೇ ದೊಡ್ಡ ಸುಖವಿದೆ. ನಿಮ್ಮ ತಾತನ ವಿಚಾರದಲ್ಲಿ, ತಾತನ ಆಸ್ತಿ ವಿಚಾರದಲ್ಲಿ ಕಾಲು ಭಾಗ ಪಡ್ಕೊಳ್ಬೇಕು, ನೀನು ಬಿಡಬಾರ್ದು. ಆದ್ರೆ ಅದನ್ನ ಪ್ರಿಯವಾಗಿ ಕೇಳಬೇಕು, ಅಥವಾ ಅದನ್ನ ಯಾಕಂದ್ರೆ ನಿಮ್ ಚಿಕ್ಕಪ್ಪದಿರೇ ಹೇಳ್ತಿದ್ದಾರೆ, ಅದೇ ಹಂಗಪ್ಪ ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ಯಲ್ವನೆಯ, ನಿಮ್ ತಾತನ ಆಸ್ತಿ ನಿನಗೂ ಬರ್ಬೇಕಲ್ವನೆಯ ಅಂತ ನಿಮ್ ಚಿಕ್ಕಪ್ಪ ಹೇಳ್ತಾರೆ. ಹೌದು, ಆದ್ರೆ ನೀನು ಚಿಕ್ಕಪ್ಪ ತೀರಾ ಅರ್ಧ ಬೇಡ ಚಿಕ್ಕಪ್ಪ, ಈಗ ತಾಯಿದಿದೆ ಏನೋ ಹಿಂಗ ಆಗ್ಬಿಟ್ಟಿದೆ, ನನ್ಗೊಂದು ಕಾಲು ಭಾಗ ಕೊಟ್ರೆ ಸಾಕು. ಸೊ ತಂದೆ ಅಲ್ಲಿಗೆ ಸಮಾಧಾನಗೊಳ್ತಾರೆ ಸ್ವಲ್ಪ. ಯಾಕಂದ್ರೆ ಈ ವಯಸ್ಸಲ್ಲಿ ಈ ಕಾರಣಕ್ಕೆ ತಂದೆ ತುಂಬಾ ಬೇಸರದಲ್ಲಿ ಓಡಾಡ್ಬಿಟ್ರೆ ಅದು ನಿಮ್ಮಿಬ್ರು ಮನೆಗೂ ಒಳ್ಳೇದಲ್ಲ. ಸ್ವಲ್ಪ BP ಜಾಸ್ತಿ ಮಾಡ್ಕೊಬಿಟ್ಟು ಈ ತೊದ್ಲಿಸ್ತಾವ್ರೆ ಸರ್, ಮಾತು ಒಂಥರ ಸ್ಟ್ರೋಕ್ ತರ ಆಯ್ತು. ಅದೇ ಈ ಸಮಯದಲ್ಲಿ ಚಿಕ್ಕಪ್ಪನಿಗೆ ಹೇಳೋದು, ಆಯ್ತು ಆಸ್ತಿ ಅಂತಸ್ತು ವಿಚಾರ ಅಥವಾ ಇವುಗಳ ಹಂಚಿಕೆ ವಿಚಾರವನ್ನ ನಿನ್ ತಂದೆಗೆ ನೀನು ಹೋಗಪ್ಪ ಊರಿಗೆ. ಈಗ ತಿರುಪತಿಗೆ ಬೇಕಾದ್ರೆ ಈ ವರ್ಷ ಅಲ್ದಿರ ಮುಂದಿನ ವರ್ಷ ಹೋಗು, ಧರ್ಮಸ್ಥಳಕ್ಕೆ ಅಲ್ದಿರ ಈ ವರ್ಷ ಅಲ್ದಿರ ಮುಂದಿನ ವರ್ಷ ಹೋಗು, ಅಲ್ಲೇ ಇರ್ತಾವ ದೇವ್ರುಗಳೆಲ್ಲ. ಆದ್ರೆ ತಂದೆ ಇಲ್ದಂಗಿರ್ಬೋದು, ಯಾರಿಗೆ ಗೊತ್ತಪ್ಪ. ನಾವು ತಂದೆ ತಾಯಿಗಳು ಅಥವಾ ಬಹಳ ಮುಖ್ಯವಾದ ನಮ್ಮವರನ್ನ ಬಿಡು ನಾಳೆ ಹೋದ್ರೆ ಆಯ್ತು, ಅಲ್ಲಿ ತಿರುಪತಿ ನೀವು ಯಾವಾಗ ಹೋದ್ರು ವೆಂಕಟೇಶ್ವರ ಮಹಾನುಭಾವ ಅಲ್ಲೇ ಇರ್ತಾರೆ. ತಂದೆ ಹಂಗಾಗ್ಲಿಕ್ಕಿಲ್ಲ. ಏನೋ ಒಂದು ರಾತ್ರಿ ಏನೋ ಆಯ್ತು, ಬೆಳಿಗ್ಗೆ ಫೋನ್ ಬಂತು, ಏನ್ ಮಾಡ್ಕೊಳ್ತೀಯಪ್ಪ. ಹೌದು ಸರ್. ನಮಗೆ ಕೆಲವೊಮ್ಮೆ ತಂದೆ ಹಿಂಗೆ ಅಂದ್ಬಿಟ್ರಲ್ಲ, ನಾವ್ ಹೆಂಗ್ ಮಾತಾಡ್ಸೋದು, ಮುಖ ಹೆಂಗ್ ತೋರಿಸೋದು ಅನ್ನೋ ಇಲ್ಲಪ್ಪ, ಏನು ಕಳ್ಕೊಳ್ಳೋದಿಲ್ಲಯ್ಯ. ಅಬ್ಬಬ್ಬಾ ಅಂದ್ರೆ ಅವಮಾನ ಆದ್ರೆ ನಿನಗೆ ಆಗ್ಲಿ ತೊಂದರೆ ಇಲ್ಲ, ಹೋಗು ಚಿಕ್ಕಪ್ಪನ ಕೂರಿಸ್ಕೊಂಡು, ನಿನ್ನ ಮಗನಿಗೆ ನಾನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ, ಅವನಿಗೆ ಮುಕ್ಕಾಲು ಭಾಗ ಕೊಡು, ಒಂದು ಕಾಲು ಭಾಗ ಕೊಡಪ್ಪ, ಆಯ್ತಾ. ಹೆಂಗ್ ನೀನ್ ಹೆಂಗ್ ಕೇಳಿ, ಯಾಕಂದ್ರೆ ದೊಡ್ಡವನಾಗಿದೆ, ಏನ್ ಎದುರ್ಕೊಳ್ಬೇಕಾದ ವಯಸ್ಸೇನಲ್ಲ ಅಂತದ್ ನೀವೇನು ಮಾಡಿಲ್ಲ. ಅಪ್ಪ ನೀನು ಇದು ಹೆಂಗೋ ಆಗುತ್ತೆ, ಪರವಾಗಿಲ್ಲ, ನಂಗೊಂದು ಕಾಲು ಭಾಗ ಕೊಡು, ಅವನಿಗೆ ಮುಕ್ಕಾಲು ಭಾಗ ಕೊಡು, ತೊಂದ್ರೆ ಇಲ್ಲ. ಯಾಕಂದ್ರೆ ತಾತೊಂದು ಅಂತ ನಂದು ಒಂಚೂರು ಇದ್ರೆ ನಾನು ಹೆಸರು ಹೇಳ್ಕೊಳ್ತೀನಿ ಅಂತ. ಏನೂ ಇಲ್ದಂಗ ಆಗ್ಬಿಟ್ರೆ ನನಗೂ ಹೇಳ್ಕೊಳಕ್ ಏನೂ ಇರಲ್ಲ. ಹಾಗಾಗಿ ನನಗೊಂದು ಕಾಲು ಭಾಗ ಕೊಡು. ಇನ್ನ ತಾಯಿ ಕಡೆಯಿಂದ ಬಂದಿರೋದ್ರಲ್ಲಿ, ಯಾಕಂದ್ರೆ ಯಾರು ತಾತಂದೋ ಅಮ್ಮಂದೋ ಇಬ್ರಿಗೂ ಸಮ ಅಂತ ಒಬ್ಬ ಅಪ್ಪನಾಗಿ ನೀವು ಯೋಚನೆ ಮಾಡ್ತೀರಾ. ಹೌದು, ಯಾಕಂದ್ರೆ ತಂದೆಯಾಗ ಅವ್ರೆ ಹಂಗೆ ಯೋಚನೆ ಮಾಡ್ತಾರಲ್ಲಪ್ಪ. ಈಗ ನೀವು ನಿಮ್ಮ ನಾಳೆ ನಿಮ್ಮ ಬದುಕಲ್ಲಿ ನೀವು ಒಂದು ವೇಳೆ ಹಂಗಾಗೋದು ಬೇಡ, ಬಟ್ ನಿಮ್ ತಂದೆ ಸ್ಥಾನದಲ್ಲಿ ನೀವಿದ್ರು ನೀವು ಅದನ್ನೇ ಮಾಡ್ತಾ ಇದ್ರಿ.
ಹೌದೌದು. ಯಾಕೆ ನಮ್ 2 ನಮ್ಮ ಮಕ್ಕಳಿಗೂ ಮಿಸಸ್ ಹಂಗೆ ಹೇಳಿದ್ರು ಸರ್. ಹ್ಮ್ ನಮ್ಮ ಮಿಸಸ್ ಅವರು ಹಂಗೆ ಹೇಳಿದ್ರು, ನೀನು ಅದೇ ತರ ಪೊಸಿಷನ್ ಇದ್ರೆ ಅವ್ರು ಹಂಗೆ ಯೋಚನೆ ಮಾಡ್ತಿರಲ್ಲ ಅಂತ. ಹೌದಪ್ಪ ಹಂಗೆ ಏನೋ ಅವತ್ತಿಗೆ ತಿಳಿದೆಯೋ ಅಥವಾ ವಯಸ್ಸಿತ್ತು ಅಂತ ಆಗಿದ್ದಾರೆ, ನಾಳೆ ದಿನ ಹಿಂಗೆಲ್ಲ ಆಗುತ್ತೆ. ಈಗ ಒಂದು ವೇಳೆ ನಿಮ್ಮ ತಾಯಿ ಕಡೆಯಿಂದ ಬರದೇ ಹೋಗಿದ್ದು ಇದರಲ್ಲಿ ಅರ್ಧ ಹಂಚ್ಕೊಂಡು ಸುಮ್ಮನೆ ಇರ್ತಿದ್ರಿ. ಹಾ, ಸುಮ್ಮನೆ ಇರ್ತಿದ್ರು ಸರ್. ಈಗ ಬಂದಿರೋದ್ರಿಂದ ಅದಕ್ಕೆ ನೀವು ಹಕ್ಕುದಾರರು, ತಾತನ ಆಸ್ತಿಗೂ ನೀವು ಹಕ್ಕುದಾರರು. ಆದ್ರೆ ಅಲ್ಲಿ ಹಕ್ಕಿಗಿಂತ ಸ್ವಲ್ಪ ಮಾನವೀಯತೆ ಪ್ರದರ್ಶನ ಮಾಡಬೇಕಾಗುತ್ತೆ. ಹಾ, ನಾಳೆ ತಮ್ಮ ನಿಮ್ಮ ಜೊತೆ ಗೌರವಾನ್ವಿತವಾಗಿದ್ದರೆ, ನೋಡಪ್ಪ ಮನುಷ್ಯ ಸಂಬಂಧಗಳು ಚೆನ್ನಾಗಿದ್ರೆ ಹ್ಮ್. 100 ದುಡಿಬೋದು, 100 ಹೋಗ್ತವೆ, ಅವೆಲ್ಲ ಇದ್ದಿದ್ದೆ. ಬಟ್ ಇಲ್ಲಿ ನಿಮ್ಮ ತಂದೆ, ನಿಮ್ಮ ತಮ್ಮ, ನೀವೆಲ್ಲ ಚೆನ್ನಾಗಿರೋದು ಬಹಳ ಮುಖ್ಯ. 4 ದಿನದ ಬದುಕು ಇದೊಂದು ವಿಚಾರಕ್ಕೆ ಹೊಡೆದಾಡಿಕೊಂಡು ಊರಿನವ್ರ ಮುಂದೆ ತಲೆ ತಗ್ಸೋ ಥರ ಆಗೋದು ಬೇಡ. ಏನು 50 ಎಕರೆ ಇಲ್ಲ, ಹೌದು. ಅದೇ ಬೇಜಾರಾಗ್ಬಿಡುತ್ತೆ ಸ್ವಾಮಿ ನಮ್ಗೆ. ಅದೇನು ಬೇಜಾರಿಲ್ಲ. ತಂದೆಯ ದುಃಖಕ್ಕೆ ಅಥವಾ ಅವರು ಸ್ವಲ್ಪ ದೂರ ಇರೋದಕ್ಕೆ ಇದೇ ಕಾರಣ. ಈ ವಿಚಾರದಲ್ಲಿ ನೀನೇ ಹೋಗಿ ಸ್ವಲ್ಪ ಮುಂದಿನ 2 ವಾರದೊಳಗಡೆ ಅಥವಾ 1 ತಿಂಗಳೊಳಗಡೆ ನೀನೇ ಹೋಗಿ, ಅಯ್ಯೋ ಅಪ್ಪ ಇದು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ, ಏನು ತೊಂದರೆ ಇಲ್ಲ, ನನಗೊಂದು ಕಾಲಭಾಗ ಕೊಡಿ, ಮುಕ್ಕಿದ್ದ ಅವನಿಗೆ ಕೊಡಿ, ಏನು ತೊಂದರೆ ಇಲ್ಲ. ಅಥವಾ ಈಗ ಈ ವಿಚಾರ ಬೇಡವೇ ಬೇಡ, ನೀನು ಚೆನ್ನಾಗಿರು. ಏನು ಅವರು ಅದ್ ಕೇಳ್ತಾ ಇಲ್ಲ ಸ್ವಾಮಿ. ಅವರು ನೀವ್ ನಾನು ಬೆಂಗಳೂರು ಕರ್ಕ ಬಂದು ಆಸ್ಪತ್ರೆಗೆ ತೋರಿಸಿ ಎಲ್ಲಾ ದುಡ್ಡೆಲ್ಲ ಖರ್ಚು ಮಾಡಿ ಎಲ್ಲಾ ಮಾಡ್ತಾ ಇದೀನಿ, ಹುಷಾರಿಲ್ದಾರ ಸ್ವಾಮಿ. ಆದ್ರೆ ಅವರು ಇರೋದು ಫಸ್ಟ್ ಭಾಗ ಮಾಡ್ಬೇಕು ನಾನು. ಆಗ್ಲಿ ಒಬ್ಬ ತಂದೆ ನೋಡಪ್ಪ, ನಾವೇ ಇಲ್ಲಿ ಸಾವಿರಾರು ಕತೆ ಕೇಳಿರೋರಾಗಿ ಹೇಳ್ತೀನಿ, ಈ ಹಿರಿಯರಿದ್ದಾಗ ಇಂಥವೆಲ್ಲ ಆಗೋದು ಬಹಳ ಮುಖ್ಯನಯ್ಯ. ಯಾಕಂದ್ರೆ ಈ ಬಿಸಿ ರಕ್ತಗಳು ಹಂಚ್ಕೊಳ್ಳೋ ಸಮಯದಲ್ಲಿ ಮಾಡ್ಕೊಳ್ಳೋ ಎಡವಟ್ಟುಗಳು ಒಂದೊಂದಲ್ಲ. ಯಾಕಂದ್ರೆ ಅಲ್ಲಿ ಧನಹಾನಿ, ಮಾನಹಾನಿ, ಒಂದೊಂದ್ಸಾರಿ ಪ್ರಾಣಹಾನಿನೇ ಆಗೋಗ್ಬಿಡುತ್ತೆ. ಕೊಳ್ಪಟ್ಟಿ ಇಟ್ಕೊಂಡು ರಕ್ತ ಚೆಲ್ಲಾಡತಕ್ಕ ಹೋಗೋತಕ್ಕ ಬಿಡಬಾರ್ದು. ಹಿರಿಯರಾದವರು ಚೆನ್ನಾಗಿದ್ದಾಗಲೇ ಒಂಚೂರು ವಿಭಾಗ ಮಾಡಿಬಿಡ್ಬೇಕು. ಯಾಕಂದ್ರೆ ಅಣ್ಣ ತಮ್ಮದಿರಾಗಿ ನಿಮಗೆ ಕೆಲವು ಹೊಂದಾಣಿಕೆಗಳಿರ್ಬೋದು, ಬಟ್ ಬಂದ ಸೊಸೆದಿರು ಅಥವಾ ನಾಳೆ ಮೊಮ್ಮಕ್ಕಳು ಅವೆಲ್ಲ ಆಗ್ತವೆ, ದಾಯಾದಿ ಕಲಹ. ಅದಕ್ಕೆ ನಮ್ಮಲ್ಲಿ 2 ಜನ ಮಕ್ಕಳಿರಲಿ, 3 ಜನ ಮಕ್ಕಳಿರಲಿ, ಅವ್ರವ್ರ ಪಾಲಿಂದನ್ನ ಅಪ್ಪ ಅಮ್ಮ ಬದುಕಿದ್ದಾಗಲೇ ಕೊಡುವುದು, ಹಿರಿಯರನ್ನು ಕೂರಿಸಿ. ಅದಾದಮೇಲೂ ಚೆನ್ನಾಗಿರಬೇಡಿ ಅಂತ ಏನು ಹೇಳಲ್ಲ, ಬಟ್ ನಿಮ್ಮ ಪಾಲಿನ ನೀವು ತಗೊಳ್ಬಿಟ್ರಪ್ಪ ಅಂತ. ಯಾಕೆ ನಿಮ್ಮ ಪಾಲಿನದ್ದಕ್ಕೋಸ್ಕರ ಎಷ್ಟು ಜೀವಗಳು ಹೋಗಿಲ್ಲ, ಎಷ್ಟು ಅಣ್ಣ ತಮ್ಮದಿರು ದಾಯಾದಿಗಳಾಗಿಲ್ಲ, ಶತ್ರುಗಳಾಗಿಲ್ಲ. ಹಿರಿಯರು ಇದ್ದಾಗಲೇ ಇಂಥದ್ದೊಂದು ಯೋಚನೆ ಮಾಡೋದು. ಹೌದು, ನಿನ್ನ ತಂದೆ ಮಾಡಿರೋದು ಸರಿ ಇದೆ. ಅಯ್ಯೋ ಈಗ ಯಾಕಪ್ಪ ಬೇಕಿತ್ತು, ಈಗ ಬೇಕಿತ್ತು ಅಂತ, ಈಗ ಯಾಕೆ ಬೇಕಿತ್ತು ಅಂತ ಒಬ್ಬ ಮಗನಾಗಿ ಇನ್ನೂ ಒಂಚೂರು ಎಲ್ಲ ಚೆನ್ನಾಗಿರೋರಾಗಿ ನಿಮಗನ್ಸ್ಬೋದು. ಬಟ್ ಈಗ ಯಾವಾಗ ಹೋಯ್ತೀನೋ ಏನೋ, ನನ್ನ ಬದುಕು ಏನೋ ಅಂತ ತುಂಬ ಗೊಂದಲ ಇರೋ ಅವರಿಗೆ ಅದು ಮನಸ್ಸು ತಡೆಯಲ್ಲ. ಹೌದಲ್ಲಪ್ಪ? ಹಾಗೆ ನಿಮ್ಮ ಕಾಲಕ್ಕೂ ಅಷ್ಟೇ. ನಿಮ್ಗೆ ಒಂದು 20 ಗುಂಟೆನೇ ಇರಲಪ್ಪ, ನೀವು ಹೋಗಿಂತ ಮುಂಚೆ ನಮ್ಮ ಮಕ್ಕಳಿಗೆ ಅದನ್ನೆಲ್ಲ ಒಂಚೂರು ಇದನ್ನ ಮಾಡಿ ಹೋಗ್ಬಿಡೋಣಪ್ಪ ನಾನು ಇದ್ದಂಗೆ ಅಂತ ಬರುತ್ತಲ್ಲಪ್ಪ. ಹಾಗಾಗಿ ನಿಮ್ಮ ತಂದೆ ಕೂಡ ಯೋಚನೆ ಮಾಡಿದ್ದಾರೆ. ಆ ವಿಚಾರದಲ್ಲಿ ತಂದೆಗೆ ನಿಮ್ಮ ಚಿಕ್ಕಪ್ಪನ ಮೂಲಕನೇ ಹೇಳಿಸು. ಇಲ್ಲ ಅವನು ಒಪ್ಪೇನೆ, ಏನೋ ಒಂಚೂರು ಕಾಲು ಭಾಗ ಕೊಟ್ಬಿಟ್ಟು ನೀನು ಮಗನ ಕುಟ್ಟೆ ಮಾತಾಡ್ಕೊಂಡು ಕಡೆಗಾಲದಲ್ಲಿ ಚೆನ್ನಾಗಿರು, ಇದು ಯಾಕೆ ಇದೆಲ್ಲ ಮಾಡ್ಕೊಂಡಿರ್ತೀಯ, ಅವನೇನು ಎಲ್ಲ ಅರ್ಧ ಕೇಳ್ತಾ ಇಲ್ಲ, ಒಂದು ಕಾಲು ಭಾಗ ಕೇಳ್ತಾನೆ, ಅವನಿಗೂ ತಾತೊಂದು ಅಂತ ಏನೋ ಇದ್ರೆ ಅವನಿಗೂ ಒಂದು ಖುಷಿ ಅಲ್ವಾ. ಹಾಗಾಗಿ ಮುಕ್ಕಾಲು ಭಾಗ ಚಿಕ್ಕವನಿಗೆ ಕೊಡು, ಕಾಲು ಭಾಗ ಇವನಿಗೆ ಕೊಡು, ಇನ್ನು ಅದರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ನೀನು ಅದಕ್ಕೆ BP ರೇಜ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಕಡೆಗೆ ಮಕ್ಕಳಿಗೆ ಭಾರ ಆಗ್ಬಿಡ್ತೀಯ. ಪಾಪ ನೀವೇನು ನೋಡ್ಕೊಳಲ್ಲ ಅಂತ ಇಲ್ಲ, ಬಟ್ ಏನೋ ಕಾರಣಕ್ಕೆ BP ಶುಗರ್ ಬಂತು ಅಥವಾ ಏನೋ ಕಾಯಿಲೆ ಬಂತು, ಸರಿ. ಈ ಕಾರಣಗಳಿಗೆ ಬಂದಾಗ ಕಾಯಿಲೆಗಳಿಗೂ ಒಂದು ಅರ್ಥ ಇರಲ್ಲ. ಏನಪ್ಪ ನಾವು ಏನೂ ಒಂದಿಲ್ಲ, ಇದ್ಯಾಕೆ ಈ ವಿಚಾರಕ್ಕೆ ಇವ್ರು ಇಷ್ಟೊಂದು ನೋವಿಗೊಳಗಾಗಿ ಇಷ್ಟೊಂದು ಕಾಯಿಲೆ ತರಿಸ್ಕೊಂಡ್ರೆ ನಾವೇನು ಒಂದಿಲ್ಲ, ಹಿಂಗಾದ್ರೆ ಏನಪ್ಪ ಇದು ಬೇಜಾರು ಮಾಡ್ತಾರೆ ಇವರು ಅಂತ ಅನ್ಸ್ಬಿಡ್ತದೆ. ಹಾಗೆ ನಿಮ್ಮ ಚಿಕ್ಕಪ್ಪನಿಗೆ ಹೇಳಿ, ಚಿಕ್ಕಪ್ಪ ಇದನ್ನ ಅಪ್ಪಂಗೆ ಒಂಚೂರು ವಿಷಯ ಮಾಡಿಸು. ಆಯಿತು, ಇಲ್ಲಿ ಪದ್ಧತಿ ಸಂಪ್ರದಾಯ ಅನ್ನೋದಕ್ಕಿಂತ ಸ್ವಲ್ಪ ಮನುಷ್ಯತ್ವ ಬಳಸ್ತೀನಿ ಚಿಕ್ಕಪ್ಪ, ನಾನು ಒಂದು ಕಾಲು ಭಾಗ ಕೊಟ್ಟರೆ ಸಾಕು, ನಾವು ಎಲ್ಲ ಬದುಕೊಳ್ತೀವಿ. ಈ ವಿಚಾರಕ್ಕೆ ಅಪ್ಪ ನೋವು ತಗೊಂಡು ಯಾತನೆ ಪಟ್ರೆ ಅದು ನಮ್ಗೆ ಒಳ್ಳೇದಲ್ಲ. ಅಪ್ಪನಿಗಂತ ಹೇಳು, ನಾನು ಮುಂದಿನ ವಾರ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಪ್ಪ. ಅವತ್ತಿಂದನೂ ನಿಮ್ ಜೊತೆ ಮಾತಾಡ್ಕೊಂತ ನಾನು ಅಪಾಯಿಂಟ್ಮೆಂಟ್ ಕೊಡಿ ಅಂತಾನು ಮಾಡಿದೆ ಸ್ವಾಮಿ. ಆದ್ರೆ ನೋಡಿ, ಇವತ್ತು ಸುಮ್ನೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದೆ. ಸುಮ್ಮನೆ ಜಸ್ಟ್ ನಿಮ್ದು ಪ್ರೋಗ್ರಾಮ್ ಲೈವ್ ಬತ್ತು ಲೈವ್ ಕಟ್ ಮಾಡ್ಬಿಟ್ಟು ಕಾಲ್ ಮಾಡಿದೆ ಸ್ವಾಮಿ. ಇಲ್ಲಪ್ಪ ಅಂದ್ರೆ ಫಸ್ಟ್ ನಾನು ಮಾಡಿ ಟ್ರೈ ಮಾಡಿದೆ ನಿಮ್ಗೆ. ನೋಡಿ, ಆಮೇಲೆ ನೆನ್ನೆ ವಾಟ್ಸ್ಆಪ್ ಮಾಡಿದ್ದೆ, ನನ್ಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾನು ಸ್ವಾಮಿ ಸಾರ್ ಜೊತೆ ಸೋನು ಸಾರ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ವಾಟ್ಸ್ಆಪ್ ಮಾಡಿದ್ದೆ. ಕೊಟ್ಟು ಇಲ್ಲ. ಇಲ್ಲಿ ನೋಡಿ, 40 ವಯಸ್ಸವರಾಗಿ ಅಷ್ಟು ಗೌರವದಿಂದ
ಅಷ್ಟು ಶ್ರದ್ಧೆಯಿಂದ ಈ ಮಾತನ್ನು ಕೇಳ್ತೀರಾ? ನಿಮ್ಮ ಪಾದಕ್ಕೆ ಶರಣು. ಯಾಕಂದ್ರೆ ವಯಸ್ಸಲ್ಲಿ ದೊಡ್ಡವರು ನೀವು. ಆದ್ರೂ ನಿಮ್ಮಷ್ಟು ದೊಡ್ಡವರಾದ್ರೂ ನಿಮ್ಮಷ್ಟು ಜನ ತಿಳಿದಿಲ್ಲ ಬಿಡಿ ಸರ್ ನಾವು. ಇಲ್ಲ ನೀವು ತಿಳಿದಿರೋಷ್ಟು ಯಾರು ನಿಮ್ಮಂತವ್ರು ಅಲ್ಲಲ್ಲಿ ನಮ್ಮ ದೇಶದಲ್ಲಿ ಇರ್ಬೇಕು ಸ್ವಾಮಿ. ನಿಮ್ಮಂತವ್ರು ಇದ್ರೆ ನಿಜವಾಗ್ಲು ಜನಗಳು ಈ ಕಿತ್ತಾಡೋದು ಹೊಡೆದಾಡೋದು ಈ ಏನ್ ಪ್ರತಿಯೊಂದಕ್ಕೂ ಆಧಾರ ನಿಮ್ಮಂತವ್ರು ಇದ್ರೆ. ಅಲ್ಲ, ಅದು ನೋಡಿ, ನಾನು ಹಂಗೆ ಹೇಳಿದಾಗ ಅಥವಾ ಅಂತಿಮ ತೀರ್ಪು ಕೊಟ್ಟಾಗ ಇಲ್ಲ ಗುರುಗಳೇ ನಾನು ಅರ್ಧನೇ ತಗೊಳ್ಳೋದು ಅಂತ ನೀವು ವಾದ ಮಾಡ್ಬೋದಿತ್ತು. ಯಾಕಂದ್ರೆ ಆ ಧರ್ಮಕ್ಕೆ ತಲೆಬಾಗಬೇಕು. ಯಾಕಂದ್ರೆ ಬದುಕಿದ್ದಾಗಲೂ ಸತ್ತ ನಂತರವೂ ನಮ್ಮನ್ನ ಕಾಯೋದು ನಾವು ಧರ್ಮ. ಯಾಕಂದ್ರೆ ಆಸೆ ಎಲ್ರಿಗೂ ಇರುತ್ತೆ. ಆಸೆ ಪ್ರಕಾರ ಹೋದ್ರೆ ಮನುಷ್ಯ ಆಗಲ್ಲ, ರಾಕ್ಷಸ ಆಗ್ಬಿಡ್ತಾನೆ. ಯಾಕಂದ್ರೆ ಆಸೆಯನ್ನೇ ಬೆನ್ನತ್ತಿದವನು ಮನುಷ್ಯ ಆಗಲ್ಲ. ಕೆಲವೊಮ್ಮೆ ನನಗೆ ಬರಬೇಕಾದದ್ದು ಒಂಚೂರನ್ನ ತ್ಯಾಗ ಮಾಡೋದ್ರಿಂದ ಸಿಗುವ, ಅಂದ್ರೆ ಅದಕ್ಕೆ ದೊಡ್ಡವರು ಹೇಳಿದ್ರು, ತ್ಯಾಗದಿಂದ ಸಿಗುವ ಸುಖ ಪಡ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಸಿಗಲ್ಲ. ಯಾರೋ ಊಟಕ್ಕೆ ಕೂತ್ಕೊಂಡ್ರಿ, ಅಷ್ಟೊತ್ತಿಗೆ ಧರ್ಮ ಮಾಡಿ ಸ್ವಾಮಿ ಹೊಟ್ಟೆ ಅಷ್ಟು ತುಂಬ ದಿನ ಆಗ್ಬಿಟ್ಟಿದೆ ಊಟ ಮಾಡಿ ಇಂದಾಗ, ಅಯ್ಯೋ ತಗೊಳಪ್ಪ ಇದ್ರಾಗ ಅರ್ಧ ನೀನು ಅರ್ಧ ತಿನ್ನಪ್ಪ ಅಂದಾಗ, ಅಂದರೆ ಆ ತಟ್ಟಿಯಲ್ಲಿದ್ದ ಊಟ ನಿಮಗೇ ಸಾಲ್ತಿರ್ಲಿಲ್ಲ, ಅದರಲ್ಲಿ ಅರ್ಧ ಕೊಟ್ಟಾದ್ಮೇಲೆ ಒಂದು ಸಂತೋಷ ಬರುತ್ತಲ್ಲ, ಅದು ನಿಜವಾದ ಸಂತೋಷ. ಅಂದರೆ ಪಡ್ಕೊಂಡಿದ್ರಿಂದ ಬರೋದು ಸಂತೋಷ ಅಲ್ಲ, ಕೊಟ್ಟಾಗ ಬರೋದು ಸಂತೋಷ ಇದೆಯಲ್ಲ, ಇದು ಶುದ್ಧ ಸಂತೋಷ. ಪಡ್ಕೊಂಡಾಗ ಎಲ್ಲರೂ ಸಂತೋಷ ಪಡ್ತಾರೆ. ಅಂದು ಒಂದು ಮಗು ಜಾತ್ರೆ ಸಾಮಾನು ತಂದಿತ್ತು, ಏನೋ ಕಾರೋ ಏನೋ ತಂದಿತ್ತು, ಜಾತ್ರೆಗೆ ಹೋಗಿ ಅದರಲ್ಲಿ ಮನೆ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಗುಡಿಸ್ದಲ್ಲಿ ಒಂದು ಬಡ ಮಗು, ಅದಕ್ಕೆ ಜಾತ್ರೆಗೆ ಹೋಗಕ್ಕೂ ಆಗಲ್ಲ, ದುಡ್ಡು ಇಲ್ಲ, ಅದಕ್ಕೆ ಆಸೆ ಇದೆ. ಆದರೆ ಒಂದು ಮಗು ಇಷ್ಟಪಟ್ಟು ಜಾತ್ರೆಯಿಂದ ಏನೇ ಅಪ್ಪ ನನಗೆ ಅದು ಬೇಕು ಇದು ಬೇಕು ಅಂತ ತಂತಲ್ಲ, ಅದು ಮಗುವಿನ ಯೋಗ್ಯತೆ ಅಲ್ಲ. ತಂದ ಮೇಲೆ ಪಕ್ಕದ ಮನೆ ಹುಡುಗನಿಗೆ ಒಂದು ಆಟ ಸಾಮಾನು ಇಲ್ಲ ಅಂದಾಗ ತಂದ್ರಾಗ ಒಂದು ಕೊಡುತ್ತಲ್ಲ, ಅದು ನಿಜವಾದ ಶಕ್ತಿ. ಹಾಗಾಗಿ ಪಡ್ಕೊಳ್ಳೋದು ದೊಡ್ಡ ಸುಖವಲ್ಲ, ತ್ಯಾಗ ಮಾಡೋದು ಅಥವಾ ಕೈ ನೀಡಿ ಕೊಡೋದು ದೊಡ್ಡ ಸುಖ. ಹಾಗಾಗಿ ನೀವು ಈ ವಿಚಾರದಲ್ಲಿ ಹೀಗೆ ನಡ್ಕೊಳ್ಳಿ, ನಿನ್ನ ಮನೆ ಸಮೃದ್ಧವಾಗುತ್ತೆ. ಇದು ನನ್ನ ಹಾರೈಕೆ. ಇದೊಂದು ವಿಚಾರದಲ್ಲಿ ತಂದೆಗೆ ನೋವು ಕೊಡೋದು ಬೇಡ. ತಂದೆ ತಪ್ಪನ್ನು ಹುಡುಕ್ತಾ ಹೋಗೋ ವಯಸ್ಸು ಅಥವಾ ಕಾಲವೂ ಇದಲ್ಲ, ಬೇಡ. ಅದು ಅದೇನೋ ಅವತ್ತಿಗೆ ನಡೆದು ಹೋಗಿದೆ. ಈಗ ತಮ್ಮನನ್ನ ನೀವು ಮಗನ ರೀತಿಯಲ್ಲಿ ಭಾವಿಸ್ಕೊಂಡು, ಆಯ್ತಯ್ಯ ನೀನು ಚೆನ್ನಾಗಿರಯ್ಯ ಅಂತ ಹೇಳಿ ಆತನಿಗೆ ಮುಕ್ಕಾಲು ಭಾಗ ಕೊಟ್ಟು, ನೀನು ಕಾಲು ಭಾಗ ಅಂದರೆ ಈ ಕಡೆ ಒಂದು ಈ ಕಡೆ ಕಾಲು ಭಾಗ ಅಂದರೆ ಅದರಲ್ಲಿ ನಿಮ್ಮ ಜೀವನ ಮಾಡ್ಕೊಂಡು ಹೋಗಿ. ಈಗ ಇಲ್ದವರು ಜೀವನ ಮಾಡ್ತವ್ರೆ, ಇರೋರು ಒದ್ದಾಡ್ತವ್ರೆ. ಕೋಟಿ ಅಂದರೆ ಊರು ತುಂಬ ಆಸ್ತಿ ಇರೋರು ಕೂಡ ದರಿದ್ರತನ ಶನಿ ಅಗಲೇ ಇರ್ಬಿಟ್ರೆ, ಊರು ತುಂಬ ಆಸ್ತಿ ಇದ್ರು ಕೂಡ ಅವ್ನು ದರಿದ್ರತನ ಬಿಟ್ಟು ಹೋಗಲ್ಲ. ಕೆಲವೊಮ್ಮೆ ಒಂದು ಅಂಗೈಯಗಲ ಆಸ್ತಿ ಇಲ್ದ್ರೂ ಕೂಡ ಅವನು ದುಡ್ದು ಹೆಂಡತಿ ಮಕ್ಳನ್ನ ಚಾಕೊಂಡು ಖುಷಿಯಾಗೇ ಇರ್ತಾನೆ. ಅಂದ್ರೆ ತನ್ನ ಖುಷಿ ಆಸ್ತಿಗೆ ಸಂಬಂಧಿಸಿದಲ್ವೇ ಅಲ್ಲ. ಎಲ್ಲರೂ ಒಟ್ಟಾಗಿರೋಣ ಅಂದ್ಕೊಂಡು ತಮ್ಮನನ್ನು ಕೂಡ ಪ್ರೀತಿಯಿಂದ, ಯಾಕಂದ್ರೆ ಇದ್ರ ಬಗ್ಗೆ ನೀವು ಮುಕ್ತವಾಗಿ ಮಾತಾಡದೆ ಹೋದಷ್ಟು ಅವ್ರವ್ರು ಅಲ್ಲೇನೋ ಅವ್ರು ತಿಳ್ಕೊಳ್ತಾರೆ, ನೀವು ಇಲ್ಲೇನೋ ತಿಳ್ಕೊಳ್ತೀರ. ಯಾಕಂದ್ರೆ ಎಂದೂ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡದೆ ಹೋದ್ರೆ ಅವ್ರವ್ರು ಅಂದ್ಕೊಂಡಿದ್ದೇ ಸತ್ಯ ಅಂದ್ಕೊಂಡು ಅವ್ರವ್ರೇ ನದ್ದಿ ತುಂಬಾ ದೊಡ್ಡ ಗೋಡೆ ಕಟ್ಕೊಂಡ್ಬಿಡ್ತೀರಿ. ಅವ್ರಿಗೆ ನೀವು ಕಾಣಲ್ಲ, ನೀವೀಗ ಅವ್ರು ಕಾಣಲ್ಲ, ಹಂಗಾಗ್ಬಿಡುತ್ತೆ. ನಾವು ನಮ್ಮ ತಂದೆ ಇದ್ರು ಕೂಡ ಕುತ್ಕೊಂಡ್ರು ಅವ್ರು ಬಾಯ್ಬಿಟ್ಟು ನಮ್ಗೆ ಹೇಳ್ತಲ್ಲ ಸಮಯ ಅವ್ರು. ಹೌದು, ಹೇಳಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಇದು ಅಷ್ಟು ಸರಿಯಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಬೇರೆ ದಾರಿ ಇಲ್ಲ ಅವ್ರಿಗೆ. ಅದನ್ನ ಮಗ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅವತ್ತು ದಶರಥನಿಗೋಸ್ಕರ ಶ್ರೀರಾಮಚಂದ್ರ, ಹೌದು ಶ್ರೀರಾಮಚಂದ್ರ ಹೇಳ್ಬೋದಿತ್ತು, ಅವತ್ಯಾವತ್ತು ನೀನು ನಿನ್ನ ಹೆಂಡತಿ ಕೊಟ್ಟಿರೋ ವರನ ನಾನು ಯಾಕೆ ಇವತ್ತು ಕಾಡಿಗೆ ಹೋಗ್ಬೇಕು ಅಂತ ಹೇಳ್ಬೋದಿತ್ತು. ಆದ್ರೆ ಆಯ್ತು, ಅಪ್ಪನ ಸಂತೋಷಕ್ಕೆ ನಾನು ಇದನ್ನು ಮಾಡ್ತೀನಿ, 14 ವರ್ಷ ವನವಾಸಕ್ಕೆ ಹೋಗ್ತೀನಿ. ಆದರೆ ರಾಮನಿಗೂ ಇದಕ್ಕೂ ಸಂಬಂಧವೇ ಇರಲಿಲ್ಲ. ಹಿಂದೆ ದಶರಥ ಮಾಡಿಕೊಂಡ ಎಡವಟ್ಟು ಮುಂದೆ ರಾಮನನ್ನ ವನವಾಸಕ್ಕೆ ಕಳಿಸ್ತು. ಅವನು ಹೇಳ್ಬೋದಿತ್ತೇ, ಯಾವತ್ತು ನೀನು ಮಾಡ್ಕೊಂಡಿದ್ದೀಯ, ಇವಾಗ ನಾನು ರಾಜ ಆಗಬೇಕು, ಇನ್ನೇನು ಪಟ್ಟ ಏರಬೇಕು ನನಗೆ, ಹೋಗು ವನವಾಸಕ್ಕೆ ಅಂದ್ರೆ ನಾನು ಯಾಕೆ ಹೋಗಲಿ ಅಂತ ಹೇಳ್ಬೋದಿತ್ತು. ಆದರೆ ತಂದೆಯ ಸಂತೋಷಕ್ಕೆ, ಅದರಲ್ಲೂ ತಂದೆ ಗೌರವಾನ್ವಿತವಾಗಿ ಬಂದಿದ್ದಾನೆ ಅನ್ನೋದಾದ್ರೆ ಅಂತಹ ತಂದೆಯ ಸಂತೋಷಕ್ಕೆ ಮಗ ಏನು ಮಾಡಿದ್ರು ಕಡಿಮೆನೆ. ಹಾಗಾಗಿ ಇಲ್ಲಿ ಈ ರೀತಿ ನಡ್ಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ. ಇದರಿಂದ ಖಂಡಿತ ಕೆಡುಕಾಗಲ್ಲ. ಅಥವಾ ಅಂಗೈಯಾಗಲ್ಲ ಬಿಟ್ಬಿಟ್ನಲ್ಲ ಅನ್ನೋ ಕೊರಗು ಜೀವನ ಪೂರ್ತಿ ಇರೋದು ಬೇಡ. ಇದ್ರೆ ನೀವು ಅಂಥದ್ದು 100 ಸಂಪಾದಿಸಬಹುದು. ಬೆಂಗಳೂರು ಕಡೆ ನೀವು ಒಂದು ಸೈಟ್ ತಾನೆ, ತಮ್ಮನಿಗೆ ಬೆಂಗಳೂರಲ್ಲಿ ಏನಾದರೂ ಇದೆಯಾ? ಸೈಟ್ ತಗೊಂಡಿದ್ದಾನೆ ಗಂಗವನಹಳ್ಳಿಲಿ. ಆಯ್ತು, ಅವ್ರವ್ರ ಶಕ್ತಿಗೆ ತಕ್ಕಂದು ಏನೋ ಮಾಡ್ತಾರೆ, ಅವ್ರು ತಗೊಂಡ್ರು ಅಂತ ನಿನಗೇನು ಅನಿಸ್ಬಾರ್ದು.
ನೀವು ಹ್ಮ್. ತಗೊಂಡ್ರೆ ಅವ್ರಿಗೂ ಏನು ಅನ್ಸಬಾರ್ದು. ನಮ್ಮ ಯೋಗ್ಯತೆಗೆ ಹುಟ್ಟಾತ ಅಣ್ಣ ತಮ್ಮದಿರು ಹೌದು, ಆದರೆ ಅಣ್ಣ ತಮ್ಮಂದಿರು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತಲ್ಲ. ಒಬ್ಬ ಅದ್ಭುತವಾಗಿ ಬೆಳೆದು ಬಿಡ್ತಾನೆ, ಇನ್ನೊಬ್ಬ ಯಾಕೋ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಹಾ ಹೌದು ಸರ್. ಅವಾಗ ಅಯ್ಯೋ ಅವನು ಬೆಳೆದ, ನಾನು ಹಿಂಗೆ ಇದ್ದೀನಿ ಎಂದ್ಕೊಳ್ಬಾರ್ದು. ಹ್ಮ್ ಅವ್ರ ಮೇಲೆ ಹೋದ್ರೆ ಕೆಳಗಡೆ ಇರೋರ್ನ ಕೈ ಹ್ಮ್ ಹಿಡಿದು ಬಾರಪ್ಪ ನೀನು ಮೇಲೆ ಎನ್ನಬೇಕು. ಹಾ ಇರ್ಲಿ, ಎಲ್ಲ ಒಳ್ಳೇದಾಗಲಿ. ಕೂಡು ಕುಟುಂಬವಾಗಿ ಹಾ ನಿನ್ನ ತಮ್ಮನ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರಪ್ಪ. ನಾಳೆ ನೀವು ಹೋದ ಕಾಲಕ್ಕೆ ಅಥವಾ ಮಕ್ಕಳಿಗೂ ನೀವು ಅದನ್ನೇ ಕಲಿಸ್ಕೊಡ್ಬೇಕು. ನಾಳೆ ನಿಮ್ಗಿರೋ ಚಿಕ್ಕ ಪುಟ್ಟ ಆಸ್ತಿಗೆ ನಿಮ್ಮ ಮಕ್ಕಳು ಒಡೆದಾಡಬಾರ್ದು ಅಂದ್ರೆ ಇವತ್ತು ನೀವು ಅಷ್ಟೇ ಒಡೆದಾಡಿರಬಾರ್ದು. ಹ್ಮ್. ಇಲ್ಲ ಈಗ ಸರ್, ನನ್ ಮಗಳು ಒಬ್ಬ ಮಗ ಕೊಟ್ಬಿಟ್ಟಾನ ಸರ್ ದೇವ್ರು. ಆ ಒಬ್ಬ ಮಗಳು ಒಬ್ಬ ಮಗನ್ ಕೊಟ್ಟಾನ ಸರ್ ದೇವ್ರು ನನಗೆ. ಆಗ್ಲಿ ನಿಮ್ಮ ಮಗಳು ಇಬ್ಬರಿಗೂ ಒಳ್ಳೇದಾಗಲಿ. ನನಗೆ ಭಾಳ ಖುಷಿ, ಯಾಕಂದ್ರೆ ಭಾಳ ಹಿಂದೆ 20 ವರ್ಷದ ಹಿಂದೆ ಬಂದು ಇವತ್ತಿನವರೆಗೂ ಹಾಲು ಹಾಕ್ಕೊಂಡು ಸ್ವಾಭಿಮಾನವಾಗಿ ಜೀವನ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆ ಸಂತೋಷ ಕೊಟ್ಕೊಂಡು, ಅಯ್ಯೋ ಇಲ್ಲ ಸರ್ ನನ್ನ ಹೆಂಡತಿನೂ ಹಂಗೆ ಹೇಳಿದ್ರು ಅಂದ್ರೆ ನಿಮ್ಮ ಹೆಂಡತಿ ಇನ್ನೆಷ್ಟು ಧರ್ಮ ಪ್ರಜ್ಞೆ ಇರ್ಬೇಕು ಯೋಚನೆ ಮಾಡಿ. ಇಲ್ಲ ಸರ್, ಅವರು ನಿಜವಾಗ್ಲೂ ಇಲ್ಲ ಸರ್, ಹಂಗ ನನ್ ಕರೆಕ್ಟ್ ಆಗಿ ಹೇಳಿದ್ರು ಸರ್ ಅವ್ರು, ಒಳ್ಳೇದು. ಅಲ್ವಾ? ಸರ್. ನೋಡಿ, ನಾನು ನುಡಿಯೋದನ್ನು ಅವ್ರು ಅಲ್ಲೇ ನೋಡಿದು ಬಿಟ್ಟಿದ್ರು. ಸರ್ ಹೌದು. ಏ ರೀ ಇಲ್ಲ ರೀ ಜಗಳ ಮಾಡಿದ್ರು ಸರಿ, ನಾವ್ಯಾಕ್ರಿ ಬಿಡಬೇಕು ಅನ್ಬೋದಿತ್ತು. ಹಾ ಹೌದು ಸರ್. ಆದರೆ ಆಕೆ ಹೇಳುತ್ತಿದ್ದ, ಮನೆಯ ಹೆಣ್ಮಗಳಾಗಿ ಆಕೆ ಹೇಳಿದ್ದು ಅದು ಹ್ಮ್. ಅದೇ ಆ ಮನೆಗೆ ಒಳ್ಳೇದು. ಅದನ್ನು ಹ್ಮ್. ಪಾಲಿಸಪ್ಪ, ನಿನ್ಗೆ ಒಳ್ಳೇದಾಗಲಿ. ತಂದೆ ಮಾತಾಡದೇ ಇರ್ಬೋದು, ನೀನೇ ಮೇಲ್ಬಿದ್ದು ಮಾತಾಡ್ಸೋದ್ರಲ್ಲಿ ತಪ್ಪಿಲ್ಲ. ಏನು ಅವ್ರ ಶತ್ರುಗಳಲ್ವಲ್ಲಪ್ಪ. ಇಲ್ಲ ಇಲ್ಲ ಸರ್. ನಿನ್ಗೆ ಒಳ್ಳೇದಾಗ್ಲಪ್ಪ, ಶುಭವಾಗ್ಲಿ. ಸರ್ ನಮಸ್ತೆ ಸರ್. ಶುಭವಾಗ್ಲಿ. ತಂದೆಗೆ ಇಬ್ಬರು ಹೆಂಡತಿ. ಇವರು ಮೊದಲನೇ ಹೆಂಡತಿ ಮಗ. ಅವರು ತೀರು ಹೋದ ಮೇಲೆ ಪಾಪ ತಂದೆ ಇನ್ನೊಂದು ಮದುವೆ ಆಗಿದ್ದಾರೆ. ಅವರಿಗೆ ಒಂದು ಗಂಡು ಒಂದು ಹೆಣ್ಣು. ನೋಡಿ ಇವ್ರ ದೊಡ್ಡ ಗುಣ, ಈ ಅಪ್ಪ ಆಮೇಲೆ ಅಮ್ಮ ತೀರು ಹೋದ ಮೇಲೆ ಮದುವೆ ಆದವರನ್ನು ಚಿಕ್ಕಮ್ಮ ಅಂತ ಭಾವಿಸಿ, ಅವ್ರ ಮಕ್ಕಳನ್ನು ತಮ್ಮ ತಂಗಿ ಅಂತ ಭಾವಿಸಿ ಅವ್ರ ಜೀವನದಲ್ಲಿ ಏನೋ ಅವ್ರ ಕೈಲಾದಷ್ಟು ಮಾಡಿದ್ದಾರೆ. ಬಟ್ ಆಸ್ತಿ ವಿಚಾರ ಬಂದಾಗ ನೋಡಿ, ನೀವು ಯೋಚನೆ ಮಾಡಿ, ಎಂಥವ್ರಿಗೂ ಇದೊಂದು ಎಲ್ಲದರಲ್ಲೂ ತಮ್ಮ ಅಂದು ಇದೊಂದು ವಿಚಾರದಲ್ಲಿ ಯಾಕೋ ಹಿಂದೆ ಮುಂದೆ ನೋಡಿದೆ. ಯಾಕೆ? ಅಯ್ಯೋ ನಾಳೆ ನನ್ನ ಮಕ್ಕಳು ಇದ್ದಾರೆ, ಅವರಿಗೆ ನಾನು ಮೋಸ ಮಾಡ್ದಂಗೆ ಆಗಬಾರ್ದಲ್ವಾ ಅಂತ ಏನೇನೋ ಭಾವನೆಗಳು ಬರ್ತವೆ. ತಪ್ಪು ಅಂತಲ್ಲ, ಎಲ್ರಿಗೂ ಬರ್ತವೆ ಈ ರೀತಿ, ಹೌದಲ್ಲ? ಬಟ್ ಆ ಸಮಯದಲ್ಲಿ ನನ್ನ ಹಕ್ಕು ಅನ್ನೋದಕ್ಕಿಂತ ಕೆಲವೊಮ್ಮೆ, ಈಗ ನೋಡಿ, ನೀವು ಹಾಸ್ಪಿಟ್ಲಿಗೋ ಅಥವಾ ಎಲ್ಲೋ ಮೆಡಿಕಲಲ್ಲಿ ಅಂದ್ಕೊಳ್ಳೋಣ, ಅಥವಾ ಇನ್ನೆಲ್ಲೋ ರೇಷನ್ ಅಂಗಡಿನೇ ಅಂದ್ಕೊಳ್ಳೋಣಪ್ಪ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ನೀವು ಹೋಗಿ ಚೀಲ ತಗೊಂಡು ಬೆಳಿಗ್ಗೆನೆ ನಿಂತಿದ್ದೀರಿ. ಮೊದಲನೇವ್ರು ನೀವೇ ಅಂದ್ಕೊಳ್ಳೋಣ, ಅಥವಾ ಒಂದು 5ನೇವ್ರು ನೀವು ಅಂದ್ಕೊಳ್ಳೋಣ. ನಿಮ್ಮ ಹಿಂದೆ ಪಾಪ ಹಣ್ಣು ಮುದುಕಿ, ಏನೋ ಮಕ್ಕಳು ಆಚೆ ಹಾಕ್ಬಿಟ್ಟಿದ್ದಾರೆ, ಏನೋ ಸರ್ಕಾರದವ್ರು ಕೊಡೋ ರೇಷನ್ ತಗೊಂಡು ಜೀವನ ತಿಂಗಳು ಪೂರ್ತಿ ಪಾಪ ಅನ್ನ ಊಟ ಮಾಡ್ಕೊಂಡು ಏನೋ ಜೀವ ಉಳಿಸ್ಕೊಂಡಿದೆ. ಅವಳಿಗೆ ಆ ಅಜ್ಜಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಏನಪ್ಪ ನಾನೊಂಚೂರು ಮುಂದೆ ಬಿಡಯ್ಯ, ನಾನೊಂಚೂರು ಹೋಗ್ಬಿಡ್ತೀನಿ ಅಂದರೆ ಹಕ್ಕಿನ ಪ್ರಕಾರ ಹೋದರೆ ನೀವೇ ಮೊದಲು ತಗೊಳ್ಬೇಕು. ಹೌದು, ನೀವೇ ಮೊದಲು ಬಂದು ನಿಂತಿದ್ದು. ಆದರೆ ಮಾನವೀಯತೆಯಿಂದ ಹೋದಾಗ ಆಯ್ತು ಬಾರಜ್ಜಿ, ತೊಂದರೆ ಇಲ್ಲ. ಅಂದರೆ ಕೆಲವೊಮ್ಮೆ ನಿಮ್ಮ ಹಕ್ಕನ್ನು ತೊರೆದು ಮಾನವೀಯತೆಗೆ ಅವಕಾಶ ಕೊಡೋದು ದೊಡ್ಡತನವನ್ನು ತಂದು ಕೊಡುತ್ತೆ. ಎಲ್ಲ ಜಾಗದಲ್ಲೂ ಅಲ್ಲ, ಕೆಲವೊಮ್ಮೆ ಹಕ್ಕು ಅನ್ನೋದಕ್ಕಿಂತ ಮಾನವೀಯತೆ ಮುಖ್ಯವಾಗಬೇಕು. ಅದನ್ನು ನಾವೆಲ್ಲರೂ ನೆನಪಲ್ಲಿಟ್ಕೊಳ್ಬೇಕಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ.